ಏನ್ ಹಾಗೆ ನೋಡ್ತಿದ್ಯಾ? ನಿನ್ನ ಕಣ್ಣಲ್ಲಿ ಹೆಂಗೆ ಕಳೆದೋಗೋದು ಅಂತ ನೋಡ್ತಾ ಇದ್ದೀನಿ. ಓಹೋ, ಕವಿ ಆಗ್ಬಿಟ್ಟಿಯಲ್ಲೋ. ತುಂಬ ಇಷ್ಟಪಡೋ ಹುಡುಗಿ ಕಣ್ಮುಂದೆ ಇದ್ದಾಗ ಎಂಥವರು ಕವಿ ಆಗ್ಬಿಡ್ತಾರೆ. ಆಮೇಲೆ 8 ತಿಂಗಳು ನಿನ್ನ ನೋಡ್ದೆ ಕಳ್ತಿದ್ದೀನಿ. ಅಟ್ಲೀಸ್ಟ್ 8 ಗಂಟೆನಾದರೂ ನಿನ್ನ ನೋಡ್ತಾ ಕಳಿತೀನಿ. ಆದ್ರೆ ಕವಿಗಳೇ, ನಾನಿನ್ನು 80 ವರ್ಷ ನಿಮ್ ಜೊತೆನೇ ಇರ್ತೀನಿ. ನೀವು ನೋಡ್ತಾ ಇರುವಂತೆ. ಈಗ ಮಲ್ಕೊಳ್ಳಿ. ಹೇ ತನು ಲೈಟ್ ಹಾಕು. ಹಾಕಲ್ಲ. ಪ್ಲೀಸ್ ಹಾಕಲ್ಲ. ನಂಗೆ ನಿದ್ದೆ ಬರ್ತಾ ಇದೆ ಭರತ್, ನಾನು ಮಲ್ಕೊಂತೀನಿ. ಇಷ್ಟು ಬೇಗ ನಿದ್ದೆ ಬರ್ತಿದ್ಯಾ? ಪ್ಲೀಸ್ ಭರತ್. ನಿಮ್ ತಂದೆ ನಮ್ಗೆ ಈ ಮನೇನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಒಂದು ಮಗುನ ಗಿಫ್ಟ್ ಆಗಿ ಕೊಡೋದು ಬೇಡವಾ? ಹೇಳೋ. ತನು, ನಾನು ಆಫೀಸ್ಗೆ ಹೊರಟೆ. ಭರತ್, ಒಂದು 15 ಮಿನಿಟ್ಸ್ ತಿಂಡಿ ರೆಡಿ ಆಗ್ತಾ ಇದೆ. ಇಲ್ಲ ತನು, ನಂಗೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ನಾನು ಹೊರಡ್ತಾ ಇದ್ದೀನಿ. ಭರತ್ ಪ್ಲೀಸ್, ಒಂದ್ ನಿಮಿಷ. ಬಂದೆ. ಅಪ್ಪ, ಎಷ್ಟು ಅರ್ಜೆಂಟ್ ನಿನ್ಗೆ? ತಗೋ. ತುಂಬಾ ಸ್ವೀಟ್ ಆಗಿದೆ. ನಿನ್ ತಲೆ ಅದು ಸ್ವೀಟ್ ಬ್ರೆಡ್ ಕಣೋ. ನೀನ್ ತಿಂತಾರು, ನಾನು ನೀರ್ ತರ್ತೀನಿ. ಓಕೆ? ತನು ಬೇಡ ಅನ್ನೋದನ್ನ ಬಲವಂತ ಮಾಡ್ಕೊಡ್ತೀಯ, ಬೇಕು ಅನ್ನೋದನ್ನ ಬೇಡ್ಕೊಂಡ್ರು ಕೊಡಲ್ಲ. ಒಂದೇ ಒಂದು ಕೊಡೆ. ಏನು? ಒಂದು ಕಿಸ್ ಕೊಡೆ. ಇದಕ್ ಮಾತ್ರ ಟೈಮ್ ಇದೆ, ತಿಂಡಿ ಮಾಡ್ಕೊಂಡು ಹೋಗೋಂದ್ರೆ ಟೈಮ್ ಇಲ್ಲ ಅಲ್ವಾ? ಇದೆಲ್ಲ ಪ್ರೆಷಿಯಸ್ ಟೈಮ್, ರೆಗ್ಯುಲರ್ ಟೈಮ್ ಜೊತೆ ಕಂಬೈನ್ ಮಾಡಬಾರ್ದು. ಇದನ್ನೆಲ್ಲ ನೀವು ಸಾಯಂಕಾಲಕ್ಕೆ ಇಟ್ಕೊಳ್ಳಿ. ಈಗ ಗೋ ಪ್ಲೀಸ್. ಹೋಗಿ. ತನು ಪ್ಲೀಸ್ ಗೋ. ಬಾಯ್. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ನಮಸ್ಕಾರ ಅಣ್ಣ. ನಾನ್ ಮನೆ ಕೆಲಸ ಮಾಡೋಳು. ಏನಿದ್ರು ನಮ್ಮ ವೈಫ್ ಜೊತೆ ಮಾತಾಡ್ಕೊಳ್ಳಿ. ತನು, ನಾ ಹೊರಡ್ತೀನಿ. ನಮಸ್ಕಾರ ಅಮ್ಮ. ಬನ್ನಿ ಒಳಗಡೆ. ನನ್ನ ಹೆಸರು ಚಿನ್ಮಯಿ ಅಂತ, ಮನೆ ಕೆಲಸ ಮಾಡೋಳು. ಪಕ್ಕದ ಮನೆ ಆಂಟಿ ಹೇಳಿದ್ರು ನೀವು ಹೊಸದಾಗಿ ಬಂದಿದ್ದೀರಂತ, ಅದಕ್ಕೆ ಏನಾದ್ರೂ ಕೆಲಸ ಇದೆಯಂತ ಕೇಳೋಣ ಅಂತ ಬಂದೆ. ಹೌದು, ಬೇಕಿತ್ತು. ನಾಳೆಯಿಂದಾನೇ ಕೆಲ್ಸಕ್ಕೆ ಬರ್ತೀಯಾ? ಆಯ್ತಕ್ಕ. ಹಲೋ. ಹೇಳು ತನು. ನಾನ್ ಬೆಳಿಗ್ಗೆ ಫೋನ್ ಮಾಡಿದ್ರೆ ಮಧ್ಯಾಹ್ನ ರಿಪ್ಲೈ ಮಾಡೋದಾ? ಸಾರಿ ತನು, ಸ್ವಲ್ಪ ಬಿಸಿ ಇದ್ದೆ. ಲವ್ ಮಾಡ್ತಿರ್ಬೇಕಾದ್ರೆ ನಾನು ಹಿಂದಿಂದನೇ ಸುತ್ತಾಡ್ತಾ ಇದ್ದೆ. ಇವಾಗ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲ್ಲ ಅಲ್ಲ? ಮೀಟಿಂಗ್ ಅಲ್ಲಿ ಇದ್ದೆ ತನು, ಸೊ ಫೋನ್ ಪಿಕ್ ಮಾಡಕ್ಕಾಗಿಲ್ಲ. ಓಕೆ, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಕಂಡೀಷನಾ? ಇವತ್ತು ನೀವು ಮನೆಗ್ ಬೇಗ ಬರ್ಬೇಕು. ಅಷ್ಟೇನಾ? ಖಂಡಿತ ಬರ್ತೀನಿ ಮಹಾರಾಣಿಯವರೇ. ಹಾಗಾದ್ರೆ ನಾವು ನಿಮ್ಮನ್ನ ಕ್ಷಮಿಸಿದೀವಿ ಮಹಾಪ್ರಭುಗಳೇ. ಥ್ಯಾಂಕ್ ಯು. ಬೇಗ ಬರ್ಬೇಕು. ಡೋಂಟ್ ಫರ್ಗೆಟ್. See you soon. Okay, bye. Bye. ಅಕ್ಕ, ಕೇಕ್ ತಂದೆ. ನಾನ್ ನೋಡಿದೀನಿ, ತುಂಬಾ ಚೆನ್ನಾಗಿದೆ. ಓ, ತಂದ್ಯಾ? ಸರಿ, ಅದನ್ನಲ್ಲಿಟ್ಟು ನೀನು ಕೆಲಸ ನೋಡ್ಕೊ. ಸರಿ ಅಕ್ಕ. ನಾನು ಎಷ್ಟೊತ್ತಿಗೆ ಬರಕ್ ಹೇಳಿದ್ಯಾ? ಎಷ್ಟೊತ್ತಿಗೆ ಬಂದೆ? ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಸರಿ, ಬಾ. ಎಲ್ಲಿಗೆ? ಫಸ್ಟ್ ಕಣ್ ಮುಚ್ಕೋ. ನೋಡ್ಬಾರ್ದು. ನೋಡಲ್ಲ. ಬಾ. ಕೇರ್ಫುಲ್. ಕಮ್. ತನು, ಕುತ್ಕೋ. ಕಣ್ ಓಪನ್ ಮಾಡು. ವಾವ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ತನು. ಕೆಲ್ಸದ ಬ್ಯುಸಿಯಲ್ಲಿ ಇವತ್ತು ನನ್ನ ಬರ್ಡೇ ಅನ್ನೋದೇ ಮರ್ತ್ಬಿಟ್ಟೆ. ಅದನ್ನ ನೆನ್ಪಿಸೋದಕ್ಕೆ ನಾನಿರೋದು. ಚಿನ್ಮಯಿ. ಏನಕ್ಕ? ಅಣ್ಣ ಬಂದಿದ್ದಾರೆ, ಕೇಕ್ ಕಟ್ ಮಾಡ್ಬೇಕು. ಬಾ. ಅಣ್ಣ ಬಂದಿದ್ದಾರಾ? ಹೌದು, ಬಂದೆ ಅಕ್ಕ. ಕಟ್. Happy birthday to you. Happy birthday, dear Bharat. Happy birthday to you.
ಹ್ಯಾಪಿ ಬರ್ಡೇ. ಏ ಚಿನ್ಮಯ್, ಎಲ್ಲಿ ಹೋಗ್ತಿದ್ಯಾ? ಏ ತನು, ಬಾ. ತನು, ತನು, ಓಹೋ, ಸೋಲ್ತಿದ್ದೀರಾ ಅಂತ ನೀರ್ ಕುಡಿಯಕ್ ಹೋಗ್ತಿದ್ದೀರಾ? ಹೋಗಿ ಹೋಗಿ. ತನು, ನೀರ್ ಕುಡಿದ್ಬಿಟ್ಟು ಬರ್ತೀನಿ ಅಂತ ಹೋದೋನು ಯಾಕಿಷ್ಟೊತ್ತು? ಅದು ತನು, ನಾನು ಅದೇನ್ ಹಂಗ್ ನೋಡ್ತಾ ಇದ್ಯಾ? ನಾನ್ ಚೆಸ್ ಬೋರ್ಡ್ ಮುಟ್ಟೇ ಇಲ್ಲಪ್ಪ, ನಾನ್ ಏನು ಮಾಡಿಲ್ಲ. ಅಲ್ಲ ತನು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ ಹೋಗಿದ್ದೆ, ಅದಕ್ಕೆ. ಮತ್ತೆ ಇನ್ನು ಆಫೀಸ್ ಡ್ರೆಸ್ ಎಲ್ಲ ಇದೆಯಾ? ನೈಟ್ ಡ್ರೆಸ್ಸೇ ಹಾಕೊಂಡಿಲ್ಲ. ನಿಂದು ಯಾವಾಗ್ಲೂ ತಮಾಷೆನೆ. ಸರಿ ಬಾ, ಹೋಗಿ ಮಲ್ಗೋಣ. ನಾನು ಒಂದೊಂದೇ ಪಾನ್ ಚೇಂಜ್ ಮಾಡ್ತಾನೆ ಇದ್ದೆ. ನಾನೇ ವಿನ್ ಆಗಿದ್ದು ಚೆಸ್ ಅಲ್ಲಿ. ಐ ಆಮ್ ಸೋ ಹ್ಯಾಪಿ ಟುಡೇ. ಸರಿ ತನು, ಲೇಟ್ ಆಗಿದೆ, ನೀನು ಮಲ್ಕೋ. ನೀನು? ನಂಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಮಾಡ್ಬಿಟ್ಟು ಬರ್ತೀನಿ. ಬೇಗ ಬಾ. ಗುಡ್ ನೈಟ್ ಭಾರತ್. ಗುಡ್ ನೈಟ್. I know. Actually. Kiss me. ಸಾರಿ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಅಡ್ರೆಸ್ಗೆ ಹೆಂಗೆ ಹೋಗ್ಬೇಕು ಅಂತ ಹೇಳ್ತೀರಾ? ಗೊತ್ತಿಲ್ವಾ? ಪರವಾಗಿಲ್ಲ ಬಿಡಿ. ಯಾಕೋ ಚಪ್ಪಲಿ ಇಡ್ಬೇಕಾ? ಚಪ್ಪಲಿಯಿಂದ ಕ್ಲಿಪ್ವರೆಗೂ ಎಲ್ಲ ಬೇಕು. ಕೊಡಿಸ್ತೀಯಾ? ಹೊಸ ಸೋಡಾ ಗ್ಲಾಸ್ ಕೊಡಿಸ್ತೀನಿ. ಶೈಲಾ, ನಾವು ಆಟೋದಲ್ಲೇ ಹೋಗೋಣ, ನಡಿ. ಯಾಕೆ ಈ ಪೊರ್ಕಿಗೆಲ್ಲ ಎದುರ್ಕೊಂಡು ನಾವು ಹೋಗ್ಬೇಕು? ಬಸ್ ಬಂದ್ಮೇಲೆ ಹೋಗೋಣ. ನಡಿ ಹೋಗೋಣ. ಮೇಡಮ್, ಇನ್ನೊಂದು ಸ್ವಲ್ಪ ತಿದ್ಬಿಟ್ಟು ಬಸ್ಸಲ್ಲೇ ಹೋಗ್ಬೋದಾಗಿತ್ತು. ಯಾಕೋ ಕಡ್ಡಿ, ಹಕ್ಕಿ ಇಷ್ಟು ಬೇಗ ಆರೋಯ್ತು? ಹಂಗೆ ಮಗ, ಹೊಸೊಬ್ರು ಕಾಳಾಕಾಕ್ ಬಂದಾಗ ಹಕ್ಕಿ ಹೆದರ್ಕೊಳ್ಳುತ್ತೆ. ಅದೇ ದಿನ ಬರ್ತಾ ಇದ್ರೆ ಲೈನ್ಗೆ ಬರುತ್ತೆ. ಮುಂದಿನ ಕಾರ್ಯಕ್ರಮ ಲೊಕೇಶನ್ ಸೇಟ್. ಏಯ್, ಆ ಚಪ್ಪರ್ ಎದುರ್ಕೊಂಡು ನನ್ನನ್ನೇ ಬೇರೆ ಹೋಗೋಣ ಅಂದ್ಯಲ್ಲ. ನನಗ್ ಬರ್ತಾ ಇದ್ದಿದ್ ಕೋಪಕ್ಕೆ ಅವ್ನಲ್ಲಿ ಚಪ್ಪಲಿ ತಗೊಂಡು ಹೊಡಿತಾ ಇದ್ದೆ. ಯಾರಮ್ಮ ನೀನು? ಬೆಳಿಗ್ಗೆ ಒಂದು ಹುಡುಗಿನ ಬಸ್ ಸ್ಟ್ಯಾಂಡಲ್ಲಿ ರೇಗಿಸಿದ್ಯಲ್ಲೋ, ಅವಳು ಮಜ್ನು ಕಣೋ.
ಲೇಲ ಕಿವಿ ಲೋಲ ಕಾಡ್ಸಿದ ತಕ್ಷಣ ಸುಮ್ಮನೆ ಇರೋದು ಬಿಟ್ಬಿಟ್ಟು ನನ್ನ ಏರಿಯಾಗೆ ಬಂದು ತಗಲಾಕೊಂಡಿಲ್ಲ ಗುಂಡು. ಎದೆ ಮೇಲೆ ಒದ್ದ ಅಂದ್ರೆ ಗೋರಿ ಸೇರ್ಕೊಂಡ್ಬಿಡ್ತೀಯ. ನೋಡೋ, ಸಮಾಧಾನದಿಂದ ಹೇಳ್ತಾ ಇದ್ದೀನಿ, ಅವಳು ನನ್ನ ಹುಡುಗಿ, ಅವಳ ಕಡೆ ತಲೆ ಹಾಕ್ಬೇಡ. ಏನೋ ಮಾಮ ಇವನು ನಮ್ಮ ಏರಿಯಾಗೆ ಬಂದು ನಮಗೆ ಬೇಜಾನ್ ಕಿಚಾಯಿಸ್ತಾವನೆ. ಬ್ಲೇಡ್ ತಗೊಂಡು ಮುಖದ ಮೇಲೆ ರಂಗೋಲೆ ಬಿಡಿಸ್ ಕಳಿಸ್ರು. ಬರೀ ಅವಳನ್ನ ರೇಗ್ಸಿದ್ಕೆ ನನ್ನ ಮಗನೇ ನಮ್ಮ ಹುಡುಗರಿಗೆ ಈರೇಂಜ್ ಹೊಡೆದಿದ್ಯಲ್ವಾ ನೀನು? ಸುಮ್ಮನೆ ಬಿಡಲ್ಲ ಕೊಡು ಅವಳನ್ನ, ಸುಮ್ಮನೆ ಬಿಡಲ್ಲ, ನೋಡ್ತಾ ಇರೋ. ಇನ್ನೊಂದ್ಸಲ ಅವಳು ತಂಟೆಗೆ ಬರ್ತೀಯಾ? ಬರಲ್ಲ ಬರಲ್ಲ. ಅಯ್ಯಪ್ಪ, ಕೈಯೆಲ್ಲ ನೋವ್ತಾ ಇದೆ. ಅಯ್ಯ, ಈ ಫ್ಯಾನ್ ಕೂಡ ನಂತರ ವಯಸ್ಸಿಗೆ ಮುಂಚೆನೆ ಸುಸ್ತಾಗ್ಬಿಟ್ಟಿದೆ. 4 ದಿವಸದಿಂದ ಫ್ಯಾನ್ ಕೆಟ್ಟಿದೆ. ಇದನ್ನ ರಿಪೇರಿ ಮಾಡಿಸ್ಬೇಕು ಅನ್ನೋದೇ ಇಲ್ಲ. ಯಾವ ಸೀಮೆ ಮಕ್ಕಳು. ಯಜಮಾನ್ರೆ, ಕಲಾವತಿ, ಬರ್ತಾ ಬರ್ತಾ ನಮ್ ಭರತ್ ಯಾಕೆ ಹೀಗಾಗ್ಬಿಟ್ಟ? ತಂದೆ ಅನ್ನೋ ಮರ್ಯಾದೆ ಇಲ್ಲ, ತಾಯಿನ ಕಂಡ್ರೆ ಅಕ್ಕರೆ ಇಲ್ಲ, ತಂಗಿ ಅನ್ನೋ ಪ್ರೀತಿ ಇಲ್ಲ, ಯಾವ ಕೆಲಸದಲ್ಲೂ ಮುತುವರ್ಜಿ ಇಲ್ಲ. ಉದ್ಭವ ಆಗುವ ಶ್ರೀಚಕ್ರ ಇದನ್ನೇನು ಧರ್ಮದ ಛತ್ರ ಅಂತ ತಿಳ್ಕೊಂಡ್ಬಿಟ್ಟಿದಾನ? ಯಾವಾಗ್ಲೋ ಬರ್ತಾನೆ, ಯಾವಾಗ್ಲೋ ಹೋಗ್ತಾನೆ, ಬರೀ ತಿನ್ನಕ್ಕೆ ಕುಡಿಯಕ್ಕೆ ಮಲ್ಗಕ್ಕೆ ಅಂತ ಬರ್ತಾನಲ್ಲ. ಹೀಗೆ ಆಯ್ತು ಅಂತಂದ್ರೆ ನನ್ ಕೋಪ ಬರುತ್ತೆ. ಆಮೇಲೆ ಮನೆಯಿಂದ ಒದ್ದು ಓಡಿಸ್ಬಿಡ್ತೇನೆ. ಓಡ್ಸ್ಬಿಡ್ರಿ, ಸದ್ಯಕ್ಕೆ ನನ್ಗೆ ಸ್ವಲ್ಪ ಟಿವಿ ನೋಡಕ್ ಬಿಡ್ರಿ. ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ಯಾಕೆ? ಬಂತು. ಏನ್ ಬಂತು? ಪ್ರಾಬ್ಲಮ್ ಬಂತು. ಕೇಸ್ ಸ್ಟಡಿ ಮಾಡ್ಬೇಕು, ನಾಳೆ ಕೋರ್ಟ್ಗೆ ಹೋಗ್ಬೇಕು. ಆದ್ಮೇಲೆ ಅಂತ್ಯವಾಗಲೇಬೇಕು. ಸುಮ್ಮ, ಹೋಗ್ ಬಾಗಿಲ್ ತೆಗಿಯಮ್ಮ. ನೀನೇ ಹೋಗ್ ತೆಗಿಯಮ್ಮ, ನಾನ್ ಹೋದ್ರೆ ಬೈತಾನೆ. ಬಾಯಿ ಮುಚ್ಕೊಂಡು ಹೋಗು, ಬಾಗಿಲ್ ತೆಗಿಯೇ. ಯಾವಾಗ್ಲೂ ನನ್ಗೆ ಹೇಳ್ತೀರಾ, ಛೇ ಇವಂದೊಳ್ಳೆ ಹಿಂಸೆ. ಏಯ್, ಬಾಗಿಲು ತೆಗಿಯಕ್ಕೆ ಯಾಕೆ ಇಷ್ಟೊತ್ತು? ಮಹಾರಾಜ ಇವನ್ ಬರ್ತಾನೆ ಅಂತ ಬಾಗ್ಲು ತೆಕ್ಕೊಂಡು ಆರ್ತಿ ಇಟ್ಕೊಂಡು ಕಾಯ್ತಾ ಇರ್ತಾರೆ. ನಿನ್ ಕೊಬ್ಬು ಜಾಸ್ತಿ ಆಗೋಯ್ತಾ ಬರ್ತಾ ಬರ್ತಾ? ಓಹ್, ಇವನ್ ತಂದಾಗ್ತಾನಲ್ಲ, ಅದನ್ನ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿದೆ. ಏನಂದೆ ಏನಂದೆ? ಬರ್ತಾ ಬರ್ತಾ ಎಲ್ರದ್ದು ಜಾಸ್ತಿ ಆಗ್ಬಿಟ್ಟಿದೆ. ಹಲೋ ಮದರ್, ಮಗಳಿಗೆ ಬುದ್ಧಿ ಕಲ್ಸೋದ್ ಬಿಟ್ಟು ಇದ್ಯಾವುದೋ ಡಬ್ಬಾ ಸೀರೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಪುನಃ ಅದೇ ತಪ್ಪು ಮಾಡಿದ್ರು ಜೀವನ ಪರ್ಯಂತ. ಏನೇ ನನ್ ಮೇಲೆ ಭಯ ಭಕ್ತಿ ಜಾಸ್ತಿ ಆಗಿ ಊಟ ಎಲ್ಲ ಹಾಕೊಡ್ತಾ ಇದ್ಯಾ? ಇದೇನ್ ನಿನ್ಗಲ್ಲ, ನನ್ಗೆ. ಹಾ, ನೀನ್ ಬೇಕಾದ್ರೆ ಬೇರೆ ಹಾಕೊಂತೀನಿ. ಹೌದಾ, ಕುಡಿಲಿ. ಏಯ್, ಬೇಕಾದ್ರೆ ಬೇರೆ ಏಯ್ ಬಿಡೆ, ಏನ್ ಅಂಗುರಾಯಿಸ್ತಾ ಇದ್ಯಾ? ಇಟ್ಬಿಡ್ತೀನಿ ಕಣ್ಗೆ. ಅಮ್ಮ ನೋಡಮ್ಮ, ಸರಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ.
ನೋಡಮ್ಮ ಅವ್ನ್ ಹೇಗ್ ಮಾಡ್ತಾನೆ. ಸ್ವಲ್ಪ ಸುಮ್ನಿರೆ, ನಿಂದು ಯಾವಾಗ್ಲೂ ಇದ್ದಿದ್ದೆ ಇದು. ಏಯ್ ಸುಮ್ಮನೆ ಹೇಯ್, ನೋಡ. ಹೋಗೋ. ಯಾವಾಗ ನೋಡಿದ್ರು ಈ ಡಬ್ಬಾ ಸೀರಿಯಲ್. ಏಯ್ ಚೇಂಜ್ ಮಾಡ್ಬೇಡ್ವೋ, ಹಾಕಪ್ಪ ಅದನ್ನೇ. ಅಯ್ಯೋ ಹಾಕಪ್ಪ. ಈ ಮನೇಲಿ ಒಂದು 5 ನಿಮಿಷ ಟಿವಿ ನೋಡಕ್ಕೂ ಆಗಲ್ವಾ? ಏನ್ ಕರ್ಮಪ್ಪ ಇದು. ಅಮ್ಮ ಅಮ್ಮ, ಓ ಸಾಹೇಬ್ರು ರೆಡಿ ಆದ್ರ ಡ್ಯೂಟಿ ಹೊರಡಿ. ಅಮ್ಮ ಅಮ್ಮ, ಏನೋ ಒಂದ್ 500 ರೂಪಾಯಿ ಚಿಲ್ಲರೆ ಕೊಡು. ಸ್ವಲ್ಪ ತಡಿಯೋ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಚಿಲ್ರೆ ನಮಗೂ ಅರ್ಜೆಂಟ್ ಕೆಲಸ ಇದೆ, ಬೇಗ. 500 ರೂಪಾಯಿ ಚಿಲ್ರೆ? ಸರಿ ಹೋಯ್ತು, ಉದ್ಧಾರ ಆದಂಗೆ. ಬೇಡವೇ, ಕೊಡಬೇಡವೇ? ತಗೋ. 500 ಅಂದ್ರೆ 500 ಬರ್ಲಾ? ಸರಿ ಯಾವಾಗ್ಲೂ ಕುದುರೆ ಮೇಲೆ ಇರ್ತಾನೆ. ಈ ಒಂದು ದಿನ ಇದ್ದಿದ್ದೆ ಗೋಳು. ಕಲಾವತಿ, ಏನ್ರಿ? ನಾನಿಷ್ಟು ಎಕ್ಸ್ಪೀರಿಯನ್ಸ್ ಇರೋ ಲಾಯರ್ ಆದ್ರೂ ನಿನ್ ಮಗನ ಇಂಟೆನ್ಷನ್ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲೇ. ನಾನೇನೋ ಬಿಲ್ಡಿಂಗ್ ಕಟ್ಟೋ ಇಂಜಿನಿಯರ್ ಆಗ್ತಾನೆ ಅಂತಂದ್ರೆ ಕಟ್ಟಿರೋ ಬಿಲ್ಡಿಂಗ್ಗೆ ಡೆಕೋರೇಷನ್ ಮಾಡೋ ಕೋರ್ಸ್ ಮಾಡ್ತಾನಂತೆ. ಅದು ಎಂತದ್ದು? ಸೋಫಾ ಎಲ್ಲಿಡ್ಬೇಕು, ಯಾವ ಬಾಗಿಲಿಗೆ ಯಾವ ಕರ್ಟನ್ ಹಾಕ್ಬೇಕು, ಟಾಯ್ಲೆಟ್ ಅಲ್ಲಿ ಯಾವ ರೀತಿ ಮಿರರ್ನ ಫಿಕ್ಸ್ ಮಾಡಬೇಕು, ಕಮೋಡ್ ಎಲ್ಲಿಡ್ಬೇಕು. ಹೋಗಿ ಹೋಗಿ ಇಂಥ ಕೋರ್ಸ್ ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಇವನ್ ಬುದ್ಧಿಗೆ ನಾನು ಏನ್ ಹೇಳ್ಬೇಕು? ಬರೀ ಇಂಥದ್ದೇ. ಜನ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಪರದಾಡ್ತಾ ಇರ್ಬೇಕಾದ್ರೆ ಇವನ್ ಹೀಗೆಲ್ಲ ಟೈಮ್ ವೇಸ್ಟ್ ಮಾಡ್ತಾನಲ್ಲೇ. ಇವನ್ ಕೋರ್ಸ್ ಮಾಡೋದು ಯಾವಾಗ, ಕೆಲ್ಸ ಗಿಟ್ಸೋದು ಯಾವಾಗ, ದುಡ್ದು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋದು ಯಾವಾಗ್ಲೇ? ಗೊತ್ತಾಯ್ತು, ದೋಸೆ ತುಂಬಾ ಬಿಸಿ ಇದೆ ಅಂತ. ಗೊತ್ತಾಯ್ತು ಮೇಡಮ್. ಸದ್ಯ ಕಾದಿರೋ ಮಗ್ಚಕಾಯಿ ತೆಗೆದು ಮಗಕ್ಕೆ ಇಡ್ಲಿಲ್ವಲ್ಲ. ನನ್ ಪುಣ್ಯ. ನಾವು ಬೀಟ್ ಹೊಡಿಯೋಕೆ ಟೈಮ್ ಸರಿಯಾಗಿ ಬಂದ್ಬಿಡ್ತೀವಿ. ಈ ಹುಡುಗಿರೋಕ್ಕೆ ಟೈಮ್ ಸೆನ್ಸೇ ಇರಲ್ಲ. ತನು, ಇವತ್ತಾದ್ರೂ ಬೇಗ ಮನೆಗೆ ಹೋಗೋಣ ಅಂದ್ರೆ ಈ ಹಾಳಾದ ಪ್ರಾಕ್ಟಿಕಲ್ ಕ್ಲಾಸ್ ಬೇರೆ ಇದೆ. ಅಲ್ಲ ಮೇಡಮ್, ಕಬ್ಬಾಕಾ ಥು. ಮಂಡ್ಯದ ಮಕ್ಕಬ್ಬು ಬೇಡ ಅಂದ್ರೆ ಹೋಗು. ಅಯ್ಯೋ, ಏನೇ ಇವನು, ಯಾವಾಗ ನೋಡಿದ್ರು ಬೆನ್ನ ಹಿಂದೆನೆ ಬಿದ್ದಿರ್ತಾನೆ. ಇವನ್ ಮೂತಿಗೆ ಯಾವ ಹುಡುಗಿನೂ ಸಿಗಲ್ಲ. ಮತ್ತೆ ನೀನ್ ಅವನ್ ಕಡೆ ನೋಡ್ಬೇಡ, ಆಮೇಲೆ ನೀನ್ ಹಿಂದೆನೆ ಬಿದ್ದೋಗ್ಬಿಡ್ತಾನೆ. ಸ್ಟುಪಿಡ್ ಫೆಲೋ. ಓಹ್, ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ ಅವನ್ನ ನೋಡ್ತಾ ಇದ್ರೆ. ಸುಸ್ತಾಗಿಟ್ಕೊಂಡ್ರು ಒಂದ್ ಬಾಳೆಹಣ್ಣು ಕಿತ್ಕೊಡ್ರ. ಏನ್ ಬಾಳೆಹಣ್ಣು ಬೇಕಾ? ಬೇಡ ಬಿಡಪ್ಪ. ಕಜ್ಜಾಯ ಬೇಕೇನ? ಏನು ಕಜ್ಜಾಯ ಬೇಡ? ಬೇಡ, ಬಿಟ್ಬಿಡ್ರ, ಸುಮ್ಮನೆ ಇರ್ತೀನಿ, ಬಿಟ್ಬಿಡ್ರಲ್ಲೇ ಪ್ಲೀಸ್ ಕಟ್ಟ ಬಿಟ್ಬಿಡ್ರ. ಏನ್ರ ಯಾರನ್ನ ಅಟ್ಕಾಸ್ಕೊಂಡ್ಬಿಟ್ಟಿದ್ರು? ಜಸ್ಟ್ ಮಿನಿಟ್, ಚೂಸ್ಕೊನೇನ ಇವ್ನು ಹೊಡೆದಿದ್ದ ನೆನಪಿಲ್ಲ? ಲೋ ಬರುತ್ತಾ, ನಿಮ್ ಹುಡುಗಿಯಿಂದ ಒಬ್ಬ ಸುತ್ತವನೆ ಅಂತ ಹೇಳಿಲ್ವಾ? ಅವನೇ ಕಣ ಇವನು. ಏನ್ ಕಂದ ನಿನ್ನ ಹೆಸರು? ಸಂತೋಷ್ ಸಂತೋಷ್ ಸಂತೋಷ್. ಕೈಲ್ಸಳ ಸಬಿನಾ ಇದ್ ಕಡೆ ಜಿಡ್ಡಿರಲ್ಲ, ನಾನ್ ಇದ್ ಕಡೆ ಪ್ರೀತಿಗೆ ಬರನೇ ಇರಲ್ಲ. ಸಬಿನಾ ಸಂತೋಷ್. ಸಂತೋಷ. ನೋಡು, ನಿನಗೊಂದು ಲಾಲಿಪಾಪ್ ಕೊಡಿಸ್ತೀನಿ, ಚೀಪ್ಕೊಂಡು ಹೋಯ್ತಾ ಇರು. ಲೋ ಮಗ, ನಿನ್ ಹುಡುಗಿ ಬರ್ತಾವಳು. ಅಯ್ಯೋ, ಮುಗುರು ತಿರ್ಸಂಗಿಲ್ಲ, ತಿರ್ಸ್ತಾರಲ್ಲಪ್ಪ. ಎಲ್ಲ ಒಂದ್ ಸಬಿನಾ? ಅವಾಗಿದ್ ಇಲ್ಲೇ ಸಿಗ್ತಾ ಇದ್ ಕಣ್ಬಿಟ್ಕೊಂಡು ನೋಡು ಗುರು. ಗುರು, ನೀನ್ ಟ್ರೈ ಮಾಡಿದ್ರೆ ನಿಂಗೆ ಬೇಜನ್ ಜನ ಹುಡುಗಿರು ಸಿಗ್ತಾರೆ. ಆದ್ರೆ ನಮ್ಮ ಬಾಳು ಪಟ್ರೇಲು ಪದ್ಮ ಪಿಕ್ಚರ್ ಪಟ್ರೆ ತರ ಆಗೋಗಿದೆ. ನಾವೆಲ್ರೂ ನೋಡ್ತೀವಿ, ಬಟ್ ನಮ್ಮನ್ ಯಾರು ನೋಡಲ್ಲ. ಪ್ಲೀಸ್ ಗುರು, ಇವಳೊಬ್ಬಳನ್ನಾದ್ರೂ ಬಿಟ್ಬಿಡು ಗುರು, ಕ್ಯಾಚ್ ಹಾಕೊಂಡು ಹೋಗ್ಬಿಡ್ತೀನಿ. ಹೌದಾ? ಪುಂಗಶಾಸ್ತ್ರಿ, ಹುಡುಗ ತುಂಬಾ ಕಲರ್ಫುಲ್ ಆಗಿದ್ದಾನಪ್ಪ, ಸ್ವಲ್ಪ ಎಕ್ಸ್ಟ್ರಾ ಕಲರ್ಸ್ ಹಾಕಿ ಕಳ್ಸಿ. ಲೋ ಮಗ,
ಇವನ್ ವಿಷಯ ನಮ್ ಬಿಟ್ಬಿಡ. ನೀನ್ ಹೋಗಿ ಇವತ್ತಾದ್ರೂ ಅವಳ ಹತ್ರ ಮಾತಾಡೋ. ಬೇಡ ಮಗ, ನಾವು ದಿನ ಅವ್ರ ಹಿಂದೆ ಹೋಗ್ತಿದ್ರೆ ಹುಡುಗಿರು ತುಂಬಾ ಲೆವೆಲ್ ನೋಡಿಸ್ತಾರೆ. ಹೋಗ್ಲಿ ಬಿಡು. ಗುರು ಅವಳು ಯಾವ ಲೆವೆಲ್ ಬೇಕಾದ್ರೆ ತೋರಿಸ್ಲಿ. ನೀನ್ ಹೂ ಅನ್ನು ಗುರು, ನಾನು ಓಡೋ ಕ್ಯಾಚ್ ಹಾಕೋ ಬಂದ್ಬಿಡ್ತೀನಿ. ಹೋಗೋ ಬರತ್ತಾ, ನಿನ್ ನೆಗ್ಲೆಕ್ಟ್ ಇಂದಾನೆ ಕಣೋ ಇಂಥ ಹುಡುಕೊಳ್ಳೋದು. ಸರಿನಪ್ಪ, ನೀವ್ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ಅನ್ನೋದಕ್ಕೋಸ್ಕರ ಹೋಗ್ತೀನಿ, ಆಯ್ತಾ? ಡಾರ್ಲಿಂಗ್ ಬಾ ಡಾರ್ಲಿಂಗ್. ಏನ್ ಇದಕ್ಕಿದ್ದಾಗ ಎಷ್ಟು ಬರೆಯದೆ? ಇಷ್ಟೇ ಅಲ್ಲಪ್ಪ, ಇನ್ನು ಬೇಜಾನ್ ಪೆಂಡಿಂಗ್ ಇದೆ. ಆಯ್ತಾ ಪಿನಿಸ ಇಟ್ಕೊಳ್ಳ ಮಡಿಕೊಳ್ಳ ಎಂಜೆ ಅವ್ರು ಸ್ವಲ್ಪ ಇದೇನಕ್ಕ ಲೇ. ನಾನೇನ್ ನಿಮ್ಗೆ ಹೊಡಿಯಕ್ಕಾಗದೆ ನಿಮ್ಮ ಹತ್ರ ಒದೆ ತಿಂದೆ ಅನ್ಕೊಂಡ್ಬಿಟ್ರ? ನೋಡಮ್ಮ, ನಾನು ಸುಮಾರು ಪಾರ್ಲರ್ಗಳಲ್ಲಿ ಬಾಡಿ ಮಸಾಜ್ ಮಾಡಿಸಿದ್ದೀನಿ, ಆದ್ರೆ ಯಾರು ನಿಮ್ಮಷ್ಟು ಚೆನ್ನಾಗಿ ಮಾಡಿರ್ಲಿಲ್ಲ. ಅವ್ರೆಲ್ರಿಗೂ 400 ರೂಪೀಸ್ ಕೊಡ್ತಿದ್ದೆ, ನಿಮ್ಗೂ ಕೊಡೋಣ ಅನ್ಕೊಂಡೆ. ಆದ್ರೆ ನೀವು ಮಸಾಜ್ ಮಾಡೋ ನಿಪ್ಪಲ್ಲಿ ನನ್ನ ಬಟ್ಟೆನೆಲ್ಲ ಅರ್ಧಾಕ್ಬಿಟ್ಟಿದ್ದೀರಾ. ಅದಕ್ಕೆ ಇನ್ನು ಕಟ್ ಮಾಡ್ಕೊಂಡು 200 ಕೊಡ್ತಾ ಇದ್ದೀನಿ. ಹೆಜ್ಜೆ ಅವ್ರು ಸ್ವಲ್ಪ ಹಿಂಗ್ಯಾಕೆ ಈ ಕೆಟ್ಟಪ್ಪು ಅಮ್ಮ. ಗೊತ್ತಾಯ್ತು ಬಿಡೋಣ. ಅಯ್ಯೋ ಅಕ್ಕಲ್ ಅಡ್ಕಿ ಗುರು, ಹಳೆ ಬ್ಯಾಲೆನ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡ್ಕಮ್ಮ. ಏನೇ ಇವನ ನೋಡಿದ್ರೇನೆ ನನ್ಗಾಗಲ್ಲ. ಯಾವಾಗ ನೋಡಿದ್ರು ನಮ್ ಹಿಂದೆನೆ ಬಿದ್ದಿರ್ತಾನೆ. ನಂಗೆ ಯಾಕೋ ಡೌಟು, ನಾವ್ ಅವನ ಹಿಂದೆ ಹೋಗ್ತಾ ಇದೀವೋ ಇಲ್ಲ ಅವ್ನು ನಮ್ಮ ಹಿಂದೆ ಬರ್ತಾ ಇದ್ದಾನೋ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅವನೇನಾದ್ರೂ ಬಂದು ನಿನ್ನ ಮಾತಾಡ್ಸಿದ್ರೆ ನೀನ್ ಮಾತಾಡಕ್ ಹೋಗ್ಬೇಡ, ಅವ್ನ್ ಸರಿ ಇಲ್ಲ. ಏನ್ರಿ ಸಡನ್ ಹೇಳ್ತಾ ಇದಾರೆ ನಮ್ಮ ಬಗ್ಗೆ? ಮಾತಾಡಿ. ಹಲೋ, ಮಾತಾಡ್ರಿ. ಅಲ್ಲೇ ನಿಂತ್ಕೋತಾಳೆ. ಚಿಟ್ಟೆ ನೀನೆ ನೋಡುತ್ತ ಕೆಟ್ಟೆ, ನನಗೊಂದೆ ಬಿಟ್ಟೆ ನೀ ಕಣ್ಣಲ್ಲೇ. ನೀ ಬಣ್ಣದ ಚಿಟ್ಟೆ ನಿನ ನೋಡುತ್ತ ಕೆಟ್ಟೆ, ನನಗೊಂದೆ ಬಿಟ್ಟೆ ನೀ ಕಣ್ಣಲ್ಲೇ. ನೀನುಗ್ಗಿದೆ ನನ್ನದೆ ಕೋಟೆ, ನೀನಾಡಿದೆ ನನ್ನನೆ ಬೇಟೆ, ಮಿತಿ ಮೀರಿದೆ ನನ್ನ ಪರದಾಟ. ನೀನಿಲ್ಲದೆ ಬಾಳುವುದುಂಟೆ, ನೀ ಮಾಡುವೆ ಚಂದದ ತಂಟೆ, ಹಿತವಾಗಿದೆ ನಂಗೆ ನಿನ್ನ ಕಾಟ. ಮೊದಲ ಸಾರಿ ನೋಡಿದಾಗ ಮೊದಲ ಎಲ್ಲೋ ನೋಡಿದಂತೆ, ತಿರುಗಿ ನಿನ್ನ ನೋಡುವಾಗ 100 ಜನ್ಮ ನೆನಪು ಬಂತೆ. ನಿನಗೂನು ಹೀಗೇನೆ ಅನಿಸಿಲ್ಲವೇ, ನಿಜ ನೀ ಹೇಳು ಪಿಸು ಮಾತಲೇ. ತಡಬೇಕೆ ತಡೆಯೇಕೆ ನನ್ನ ಪ್ರಾಣವೇ, ನೀ ಬಾಬೇಗ ಈ ತೋಳಲೇ.
ಕನಸಿನಂತೆ ಭಾಸವಾಗೋ ನನಸು ನೀನು ಕಣ್ಣ ಮುಂದೆ ನಿನ್ನಲೇನೆ ಲೀನವಾಗೋ ಉಸಿರು ನಾನು ಇನ್ನು ಮುಂದೆ ನನಗಾಗಿ ನೀ ಬಂದೆ ಅಭಿಸಾರಿಕೆ ಇನ್ನು ಈ ಲೋಕ ನನಗೆ ತಗೆ ನೀನ ನಗುವ ಕದಿಯೋಕೆ ನಾ ಬಂದರೆ ಬಿಡುವ ಅಪರಾಧಿ ನಾನಾಗೋಕೆ ಅಪ್ಪ ಅಮ್ಮ ಬಂದೆ. ಒಳ್ಳೆ ಸಿಹಿ ಸುದ್ದಿ ತಂದಿದ್ದೀನಿ. ತನುಪುಟ ಬಾ ಮಗಳೇ. ಅಮ್ಮ ಬೇಗ ಬಾ ಅಮ್ಮ. ಏನು ತಗೊಳ್ಳಿ ಸ್ವೀಟ್ ತಗೊಳ್ಳಿ. ಅಯ್ಯ ಅದ್ಯಾಕೆ ಹಾಗೆ ಮುಖ ನೋಡ್ತಾ ಇದ್ದೀರಿ? ಸ್ವೀಟ್ ತಗೊಳ್ಳಿ. ಅಲ್ಲ ಕಣೋ, ಕಾಫಿಗೆ ಅರ್ಧ ಸ್ಪೂನ್ ಸಕ್ಕರೆ ಹಾಕೊಂಡು ಕುಡಿಯಕ್ಕೆ ಬಿಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಸ್ವೀಟ್ ಬಾಕ್ಸ್ ನೇ ಮುಂದೆ ಇಡ್ತಾ ಇದೆಯಲ್ಲೋ, ಏನ್ ಸಮಾಚಾರ? ಸಮಾಚಾರ ಇದೆ. ನಮ್ ತನುಗೆ ಮದುವೆ ಮಾಡ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬಾರ ಪುಟ ಬಾ ಬಾ. ಏನು ನಮ್ ತನುಗೆ ಮದ್ವೆನಾ? ಹೂನಮ್ಮ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ರಾಜಗೋಪಾಲ ಅಂತ. ಅವನ ಮಗ ರಾಜೇಶ ಅಮೆರಿಕಾದಲ್ಲಿ ಬಹಳ ಒಳ್ಳೆ ಕೆಲಸದಲ್ಲಿದ್ದಾನೆ, ಸ್ಫುರದ್ರೂಪಿ. ನಮ್ ತನು ಫೋಟೋ ನೋಡಿದ್ದೆ ತಡ ಮದುವೆಗೆ ಅಸ್ತು ಅಂತ ಅಂದ್ಬಿಟ್ಟ. ಆದ್ರೆ ತನು ಇನ್ನು ಓದ್ತಾ ಇದ್ದಾಳಲ್ವ? ಓದು ಮುಗಿದ ಮೇಲೆ ಮದುವೆ ಆಗ್ತೀನಿ, ಸದ್ಯಕ್ಕೆ ನಿಶ್ಚಿತಾರ್ಥ ಮಾಡ್ಕೊಡಿ ಅಂತ ಹುಡುಗನೇ ಹೇಳಿದಾನಪ್ಪ. ಏನೋ ದೇವರ ದಯದಿಂದ ನನ್ನ ಮಗಳು ಆ ಮನೆ ಸೇರೋ ಹಾಗಾಗ್ಬಿಟ್ರೆ ಸಾಕು. ಅಲ್ಲಿ ಅವಳು ರಾಣಿ ಥರ ಇರ್ತಾಳೆ. ಏನಂತೀಯ ಪುಟ್? ಅರೆ ಇವಳೆಲ್ಲಿ ಹೋದ್ಲು ಇಷ್ಟು ಬೇಗ? ಈ ವಿಷಯ ಕೇಳಿ ನಾಚಿಕೆ ಪಟ್ಕೊಂಡು ರೂಮ್ ಗೋಡೋಗಿದ್ದಾಳೆ. ಎಲ್ಲೋ ಕನ್ಸ್ ಕಾಣ್ತಿರ್ಬೇಕು. ಕನಸು ಕಾಣೋ ವಯಸ್ಸೇ ಅಲ್ವಮ್ಮ ಅದು. ಹಲೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾಳೆ ಸಿಗ್ತೀಯಾ ಪ್ಲೀಸ್? ತನು ಕೆಮಿಸ್ಟ್ರಿ ಕ್ಲಾಸ್ ನ ಬಂಕ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿದೆ. ಅಯ್ಯೋ, ಆ ಬಾಂಡ್ಲಿ ಲೆಕ್ಚರರ್ ಕ್ಲಾಸ್ ನ ಕೇಳಿ ಕೇಳಿ ತಲೆ ಚಿಟ್ಟಿಡ್ದೋಗಿತ್ತು ಕಣೆ. ಅಯ್ಯೋ, ಇವ್ನ್ ಇಲ್ಲಿಗೂ ಬಂದ್ನಾ? ಯಾವಾಗ್ಲೂ ನಮ್ ಬೆನ್ನಿಂದನೇ ಬಿದ್ದಿರ್ತಾನೆ. ಇವನೊಬ್ಬ ಈ ಪೊರ್ಕಿಗೆ ಮಾಡಕ್ ಬೇರೆ ಏನು ಕೆಲ್ಸನೇ ಇಲ್ವೇನು ಇವ್ನ ಮೂತಿಗಿಷ್ಟು. ಏನು ರಾತ್ರಿ ಎಲ್ಲ ಹತ್ತಿರ ಹೋಗಿದೆ? ಬಂದಿದ್ಯಾಕ್ ಲೇಟು? ಬಂದಾಯ್ತಲ್ವಾ, ವಿಷಯ ಹೇಳು. ಮನೇಲಿ ಗಂಡು ನೋಡ್ತಿದ್ದಾರೆ, ಆದಷ್ಟು ಬೇಗ ಮದ್ವೆ ಮಾಡ್ತಾರಂತೆ. ಏನೋ ಮಾತಾಡಿದ ತಕ್ಷಣ ಮದುವೆ ಮಾಡ್ಬಿಡ್ತಾರಾ? ಬಿಟ್ಟಾಕೆಲೆ, ಸುಮ್ಮನೆ ಟೆನ್ಷನ್ ತಗೊಂಬೇಡ. ನನ್ಗೆ ನಿನ್ ಬಿಟ್ಟು ಬದುಕಕ್ ಆಗಲ್ಲ ಕಣೋ. ನಿನ್ನನ್ ಬಿಟ್ಟು ಬದುಕೊಂಡವ್ರು ಯಾರು? ಒಂದ್ ಕೆಲ್ಸ ಮಾಡೋ, ನಿಮ್ಮ ಅಪ್ಪನ ಹತ್ರ ಹೋಗಿ ಡೈರೆಕ್ಟ್ ಆಗಿ ನಮ್ ವಿಷಯ ಹೇಳು. ನಾನಾ ಹೋಗೋಲೋ? ನನ್ಗಷ್ಟು ಧೈರ್ಯ ಇದ್ದಿದ್ರೆ ಇಷ್ಟ ದಿನ ಯಾಕೆ ಕಾಯ್ತಿದ್ದೆ? ಬೇಕಿದ್ರೆ ನೀನೇ ಬಂದ್ ಹೇಳು. ಹೇಳ್ತೀನಿ ಬಿಡೆ, ನನ್ಗೇನ್ ಭಯನಾ? ನಿಮ್ಮ ಅಪ್ಪನ್ಗೆ ಹೇಳ್ತೀನಿ, ಅವ್ರ ಅಪ್ಪನ್ಗೆ ಹೇಳ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಂಬೇಡ, ಕೂಲ್ ಆಗಿರು. ಏನೋ ಒಂದು, ಬಟ್ ಬೇಗ ಮಾಡು. ಬಾ ಶೈಲು, ಹೋಗೋಣ. ತನು, ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ಕಣೆ. ಆ ಪೊರ್ಕಿ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದಾನೆ, ನೀನ್ ನೋಡಿದ್ರೆ ಮದ್ವೆ ಗಿದ್ವೆ ಅಂತೆಲ್ಲ ಅಂತಿದ್ಯಾ. ನಿಜ ಹೇಳು, ನಿನ್ಗೂ ಅವನ್ಗೂ ನಿಂಗಿನ್ನೂ ಅರ್ಥ ಆಗಿಲ್ವಾ?
ಎಸ್ ವಿ ಆರ್ ಲವರ್ಸ್. 5 ವರ್ಷದ ಪ್ರೀತಿ ನಮ್ಮದು. ಯು ನೋ ಬಟ್ ಮೈ ಡ್ಯಾಡ್ ಅಲ್ವಾ ಶೈಲಾ, ಹೀ ಈಸ್ ವೆರಿ ಸ್ಟ್ರಿಕ್ಟ್. ಅವ್ರಿಗೆ ನಮ್ಮ ಪ್ರೀತಿ ವಿಷಯ ಗೊತ್ತಾದರೆ ಬ್ರೇಕ್ ಮಾಡೋ ಚಾನ್ಸಸ್ ಅದು. ಅದಕ್ಕೆ ಅವರಿಂದ ಮುಚ್ಚಿಟ್ಟಿದ್ದೀವಿ. ಅವನಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ, ನನಗೆ ಅವನು ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲಿ ಹೋದರೂ ನಾನು ಹಿಂದೆನೇ ಬರ್ತಾನೆ. ಆಮೇಲೆ ನೀನು ಅವನು ನಮ್ಮ ಫಾಲೋ ಮಾಡ್ತಿದ್ದಾನೆ ಅಂತ ರೇಗ್ತಿದ್ದೆ. ಬಟ್ ನಾನು ದೇವ್ರಲ್ಲಿ ಒಂದು ಬೇಡ್ಕೊತೀನಿ, ಭರತ್ ನಾನು ಎಷ್ಟು ಪ್ರೀತಿಸ್ತಾನೋ ಅಷ್ಟೇ ಪ್ರೀತಿಸೋಂಥ ಹುಡುಗ ನಿಂಗೂ ಸಿಗ್ಲಿ. ಹೇ ಸಂತೋಷ್. ಆಹಾ ಸಂತೋಷ್. ಹೇ ಸಂತೋಷ್. ಯಾರ್ ಮಗ ಸೈಕಲ್ ತೊಳಿತಾ ಇದ್ರು ಇಷ್ಟೊಂದು ದಪ್ಪಗಾಗ್ಬಿಟ್ಟಿದ್ಯಾ? ನನ್ ಬಿಡಪ್ಪ, ನೀನೇನು ನನ್ಗಿಂತ ದಪ್ಕ ಬಿಟ್ಟಿದ್ಯಾ? ನನ್ನ ಹೆಂಡತಿ ಸಣ್ಣಗಾಗವಳು ಬಿಡ. ಅದ್ ಸರಿ, ಏನಿಲ್ಲಿ ಕೈಯಲ್ಲಿ ರೋಜಾ ಹೂವ, ಮುಖದಲ್ಲಿ ಒಂದ್ ಕಳೆ, ಏನ್ ಸಮಾಚಾರ? ಅದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಆ ಮನೆ ಹುಡುಗಿಗೆ ಲೈನ್ ಆಗ್ತಿದ್ದೀನಿ ಕಣೋ. ಯಾಕೋ ಕನೆಕ್ಟೇ ಆಗ್ತಾ ಇಲ್ಲ. ಆ ಹುಡುಗಿಲ ವರ್ಕೌಟ್ ಆಗಲ್ಲ ಬಿಡ. ಯಾಕೋ? ಅವಳಿಗೆ ಆಗ್ಲೇ ಸಂತೋಷ್ ಅವಳಿಗಾಗ್ಲೇ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಮಾತ್ರ ಹೇಳಕ್ ಹೋಗ್ಬಿಡ ಕಣೋ. ಅವ್ರ ಕಡೆಯವ್ರ ಕೈಯಲ್ಲಿ ನನ್ನ ಬಟ್ಟೆ ಒರೆಸ್ಕೊಂಡು ಮಸಾಜ್ ಮಾಡಿಸ್ಕೊಳಕ್ ನನ್ ಕೈಲಾಗಲ್ಲಪ್ಪ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ಏನ್ ಸಮಾಚಾರ? ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕ್. ನಾನ್ಯಾಕೆ ನಿನ್ಗೆ ಹೇಳ್ತಾ ಇದ್ದೀನಿ. ಅದು ಸರಿ, ಅವಳಿಗೇನೋ ಇದೆಯಂದಲ್ಲ, ಏನದ? ಅವಳಿಗೆ ತುಂಬಾ ಕೊಬ್ಬಿದೆ. ಅವಳು ನಿನ್ ಲೈನಿಗೆ ಬರೋದು ನನಗೆ ಯಾಕೋ ಡೌಟೆ. ಯಾಕೋ ಇಷ್ಟೊಂದು ಫೀಲಿಂಗ್ ಅಲ್ಲಿ ಇದೆಯಾ? ಮಗ ಸತೀಶ, ನಾನ್ ಯಾಕೋ ಸಿಂಗಲ್ ಆಗಿ ಬದುಕಿ ಸಿಂಗಲ್ ಆಗಿ ಸುತ್ತೋಗ್ತೀನಿ ಅನಿಸ್ತಾ ಇದೆ ಕಣೋ. ನಿನ್ನಲ್ಲಿ ಸ್ಥಿತಿಯಲ್ಲಿ ಅಲ್ಲಿ ಕೈಲಿ ನೋಡಕ್ ಆಗ್ತಿಲ್ಲ ಕಣೋ. ನಿನ್ ಸಮಸ್ಯೆ ಪರಿಹಾರ ಅಂದ್ರೆ ನಮ್ ಬಚ್ಚನ್ ಬಾಬಾ ಒಬ್ರೆ. ಬಚ್ಚನ್ ಬಾಬಾ ಅವರು ಅಮಿತಾಬ್ ಬಚ್ಚನ್ ಫ್ಯಾನು, ಅದಕ್ಕೆ ಅವ್ರನ್ನ ಬಚ್ಚನ್ ಬಾಬಾ ಅಂತಾರೆ. ಲೇ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನಾ? ಯಾರೋ ಹಿಂಗ್ ಮಾತಾಡ್ತಿದ್ಯಾ? ಮದುವೆ ಆಗಿ 3 ವರ್ಷ ಆದ್ರೂ ನಮ್ಗೆ ಮಕ್ಕಳಾಗಿರ್ಲಿಲ್ಲ. ಹೋಗ ಅವ್ರ ಹತ್ರ ಹೋಗ, ಅವ್ರ ಕೊಟ್ಟು ಗಿಡ ಮೂಲಿಕೆ ತಿಂದ ನೋಡು. 9 ತಿಂಗಳಾದ್ಮೇಲೆ ನನ್ ಹೆಂಡತಿಗೆ ಅವಳಿ ಜವಳಿ ಅವಳಿ ಜವಳಿ ಹೆಂಗೋ ಮಕ್ಕಳಾದ್ರಲ್ಲ ಅಂತ ಆಪರೇಷನ್ ಮಾಡಿಸ್ಕೊಬಿಟ್ಟೆ. ಅವ್ರು ಕೊಟ್ಟು ಮೂಲಿಕೆ ಪವರ್ ಎಂತದ್ದು ಅಂದ್ರೆ ಆಪರೇಷನ್ ಆದ್ರೂ ನನ್ನ ಹೆಂಡತಿ ಬಸ್ರಾಗವಳೆ. ಆಪರೇಷನ್ ಆದ್ಮೇಲೆ ಬಸ್ರು. ಏನು ಹೇಳು? ಗಾಡಿ ಎತ್ತೋ. ನನ್ನ ಕ್ಲಾಸ್ ಇದೆ ಭರತ್. ಏನೋ ಮಾಮ, ಮತ್ಲಿನ ಬೆನ್ಗ ಹಾಕೊಂಡು ಎಲ್ಲ ಹೋಗ್ತಾ ಇದ್ಯಾ? ಪಾರ್ಕ ರೂಮ್ಗ? ಸುಮ್ಮನೆ ಕಿರಿಕ್ ಮಾಡ್ಬೇಡ ಕಡ್ಡಿ. ಏನೋ ಮಾಡ್ತೀಯಾ? ಬೇಡ ಕಡ್ಡಿ. ಲೇ, ನೀನ್ ಶ್ರೀರಾಮ್ಪುರದ ಲೋಕಲ್ ಆದ್ರೆ ನಾನ್ ಕಾಮಾಕ್ಷಿ ಪಾಳ್ಯ ಲೋಕಲ್. ನಿನಗ್ ಮಲ್ಲೇಶ್ವರಂ ಹುಡುಗಿ ಬೇಕಂದ್ರೆ ನನಗೂ ಅವಳೇ ಬೇಕು. ನಾವು ಮೈ ಮಜಾನ್ ಮಸ್ತಾಗೆ ಕೊಡ್ತೀವಮ್ಮ. ಸುಮ್ನೆ ಕಿರಿಕ್ ಮಾಡ್ಬೇಡ ಕಡ್ಡಿ, ಬೇಜಾನ್ ಓದೇ ಬಿಡತ್ತೆ. ಏನ್ ಪಕ್ಕದಲ್ಲಿ ಫಿಗರ್ ಅವಳೆ ಅಂತ ಬೇಜಾನ್ ಆವಾಜ್ ಆಗ್ತಾ ಇದ್ಯಾ? ಈ ಡಮ್ಮಿ ಮೀಟರ್ ಎಲ್ಲ ನಮ್ಮ ಹತ್ರ ಬೇಡ ಅಮ್ಮ. ಅವತ್ತೇನೋ ದೋಪಡೋದ್ ದಮ್ಮಪ್ಪಾಗಿತ್ತು ಅಂತ ಸುಮ್ನೆ ಇದ್ದೆ, ಇಲ್ಲ ಅಂದ್ರೆ ಅವತ್ತೇ ಸೌದೆ ಹೊಡೆಸ್ಬಿಡ್ತಾ ಇದ್ದೆ. ಇವತ್ ಮುಟ್ಟು ನೋಡೋಣ, ಮುಟ್ಟು. ನನ್ ಮಗನೇ ಜಾಸ್ತಿ ಮಾತಾಡ್ತೀಯೋ? ಪ್ಲೀಸ್ ಭರತ್, ಈ ಪೊರ್ಕೆ ಹತ್ರ ನಿಂದೇನ್ ಮಾತು? ಬಾ ಹೋಗೋಣ. ತಾನು ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ. ನನ್ ಮಗನ್ ಇವತ್ತು. ಭರತ್, ನೀನ್ ಯಾಕೋ ಇವನ್ ತರ ಆಡ್ತಿದ್ಯಾ? ನೀನ್ ಬರ್ತೀಯಾ, ನಾನು ಹೋಗ್ಲಾ? ಹೋಗು ಮಾಮ ಹೋಗು, ಸಿಗದೆ ಎಲ್ಲೋಗ್ತೀಯಾ? ಹುಡುಗಿ ಜ್ವರದಲ್ಲವಳೆ, ಜ್ವರ ಇಳ್ಸೋಗು. ಮಾಮೋ, ಇಂಥ ಹುಡುಗಿ ಪಕ್ಕದಲ್ಲಿದ್ರೆ ಎಂತವನು ಗಂಡ್ಸಾಗ್ಬಿಡ್ತಾನೆ. ಅದಕ್ಕೆ ಗುರು ನಾನು ಒಂದು ಹುಡುಗಿನ ಕಾಳಾಗ್ತಿದ್ದೀನಿ. ಎತ್ತೋ ಗಾಡಿ. ತಗೋ. ನಂಗೆ ಬೇಡ. ತಗೋ. ಏ ಭರತ್, ನಿಂಗೆ ಎಷ್ಟು ಸತಿ ನಾವು ಹೇಳೋದು ವಿಷ್ಣು ತಂಡೆಗೆ ಹೋಗ್ಬೇಡ ಅಂತ? ನನ್ ಮಾತು ಕೇಳಲ್ಲ ನೀನು. ಅದು ಮುಗ್ದೋಗಿರೋ ಮ್ಯಾಟ್ರು, ಸುಮ್ಮನೆ ಬಿಟ್ಟಾಕೆ. ಹೌದು,
ನಿಮ್ಮಪ್ಪ ನಿಂಗೆ ಮದುವೆ ಫಿಕ್ಸ್ ಮಾಡಿದ್ದಾನಂತೆ. ಮದುವೆಗೆ ನನ್ನನ್ನು ಕರಿಯಲ್ವಾ? ಸುಮ್ಮನೆ ತಮಾಷೆ ಮಾಡಿದ್ದೆ. ತಮಾಷೆ ಮಾಡ್ಬೇಡ ಭರತ್. ನಾನ್ ಜೀವನ ಪೂರ್ತಿ ನಿನ್ ಲೈಫ್ ಪಾರ್ಟ್ನರ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನ್ ಹಿಂಗ್ ಮಾಡ್ತೀಯ ನೋಡ್, ನಾನು ನಿನ್ ಎಷ್ಟು ಪ್ರೀತಿಸ್ತೀನಿ. ಐ ಲವ್ ಯು ಭರತ್, ಐ ಲವ್ ಯು. ಲವ್ ಯು ಟು. ಹೌದು, ಈ ಅಚ್ಚೆನಾಗಿ ಇಲ್ಲಾಕ್ಸಿದ್ಯಾ? ಅದು ನನ್ನ ಪ್ರೀತಿನ ವಾಚ್ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀನಿ. ಹೌದು, ನೀ ನನ್ನ ಎಷ್ಟು ಪ್ರೀತಿಸ್ತೀಯಾ? ನೋಡ್ತಾನು, ಈಗ ನೀನು ನನ್ನ ಭುಜದ ಮೇಲೆ ಮಲಗಿರೋ ಹಾಗೆ ನನ್ನನ್ನು 4 ಜನ ಅವ್ರ ಭುಜದ ಮೇಲೆ ಹೊತ್ಕೊಂಡು ಹೋಗೋವರೆಗೂ ಪ್ರೀತಿಸ್ತೀನಿ. ಹಾಗೆಲ್ಲ ಮಾತಾಡ್ಬೇಡ್ವೋ. ಐ ಲವ್ ಯು ಸೋ ಮಚ್ ಭರತ್. ಐ ಲವ್ ಯು ಟು. ಸರಿ, ಟೈಮ್ ಆಯ್ತು, ಹೋಗೋಣ? ಓಕೆ, ಹೋಗೋಣ. ಅಲ್ಲ ತನು, ಸಿಕ್ಕಿ ತುಂಬಾ ದಿನ ಆಯ್ತು, ಸರಿ ಮಾತಾಡೋಣ ಅನ್ಬಿಟ್ಟು ಕರ್ಕೊಂಬಂದ್ರೆ ಅಷ್ಟು ಬೇಗ ಹೋಗ್ಬೇಕು ಅಂತ ಇದೆಯಾ? ಭರತ್, ಇಲ್ಲೇ ಬಿಡೋ, ಸಾಕು, ನಾನು ಹೋಗ್ತೀನಿ. ನಾನು ಐ ಲವ್ ಯು. ತನು ಪುಟ್ಟ, ಹಾಯ್. ಹಾಯ್ ಅಪ್ಪ. ಮಲಗ್ಬಿಟ್ಟಿದ್ಯಾ ಪುಟ್ಟ? ಇಲ್ಲಪ್ಪ, ಓದ್ತಾ ಇದ್ದೆ. ವೆರಿ ವೆರಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಸ್ಮಾಲ್ ಗಿಫ್ಟ್ ಫಾರ್ ಯು. ವಾವ್, ತುಂಬಾ ಚೆನ್ನಾಗಿದೆ ಅಪ್ಪ. ಇಷ್ಟ ಆಯ್ತಾ? ಗುಡ್. ತಗೋ, ನಾಳೆ ನಿನ್ನ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡ್ಸು. ಥ್ಯಾಂಕ್ ಯು ಸೋ ಮಚ್. ಓದಿದ್ ಸಾಕು, ಮಲ್ಕೊಂಡು ರೆಸ್ಟ್ ತಗೋ. ಸರಿ Good night. ಅಪ್ಪ, ಗುಡ್ ನೈಟ್. ಯಾಕೋ ಇಷ್ಟೊತ್ತು ಮಾಡಿದೆ ಫೋನ್ ಮಾಡಕ್ಕೆ? ನಾನ್ ಕಣೆ ಶೈಲಾ. ಓ, ನೀನಾ? ಸಾರಿ ಕಣೆ, ಭರತ್ ಅನ್ಕೊಂಡೆ. ನೋಡೆ, ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ ಪಾಪಿ. ನಿನ್ಗಂತೂ ಯಾವಾಗ್ಲೂ ಅವನ ಬಗ್ಗೆನೇ ಚಿಂತೆ. ಎನಿವೇಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಶೈಲಾ, ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಜೊತೆ ನಾಳೆ ಮಾತಾಡ್ಲಾ? ಯಾಕೋ ತಲೆನೋವ್ತಾ ಇದೆ. ಓಕೆ, ಬಾಯ್. ಬಾಯ್. ಸುಬಣ್ಣವ್ರ, ಈಗ ನಿಮ್ಮ ಮಗಳು ನೇತ್ರಾವತಿ ಏನಿದು ಇಷ್ಟೊತ್ತಾದ್ರೂ ಮನೇಲೆ ಇದಾರಲ್ಲ? ಏನೋ ನಿನ್ನ ಅವತಾರನ. ಬಾಯ್ಲಿ. ಹೇ, ನಂಗೆ ಗೊತ್ತಿದ್ದು ನೀನು ಬರ್ತೀಯ ಅಂತ. ಬಾರೆ ಬಾ. ನೋಡಪ್ಪ, ಇವಳು ನನ್ನ ಗರ್ಲ್ ಫ್ರೆಂಡು ತನು ಅಂತ. ಅಮ್ಮ, ಹೆಂಗೆ ಸೆಲೆಕ್ಷನ್? ಓಕೆನಾ? ಸರಿ, ನಾವು ಮೇಲಿರ್ತೀವಿ, ಬಾ ತನು. ಯಾಕ್ರಿ? ಈ ಗ್ರೇಟ್ ಪರ್ಸನ್ಗೆ ಲವ್ ಬೇರೆ ಸಾರ್ಥಕವಾಯ್ತು ನನ್ನ ಜೀವನ. ಇವತ್ತೇನ್ ದಿನ ಅಂತ ಗೊತ್ತಿಲ್ಲ? ಗುರುವಾರ. ಕೊಬ್ಬ ಮಾತಾಡ್ತೀನೋ? ಇವತ್ತು ನನ್ನ ಬರ್ಡೇ ಅಂತ ಗೊತ್ತಿಲ್ಲ, ನಂಗೆ ವಿಶ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ನಾನು ನಿನಗೆ ವಿಶ್ ಮಾಡಿಲ್ಲ ಅಂದ್ರೆ ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತು. ನೋಡು, ಈಗ ಟೈಮ್ 6:25. 6:30ಗೆ ನಿನ್ನ ಬರ್ಡೇ. ಸೊ ಇನ್ನು 5 ಮಿನಿಟ್ಸ್ ಇದೆ. ನಿಂಗೊಂದು ಸರ್ಪ್ರೈಸ್ ಇದೆ. ರಿಯಲಿ? ಎಸ್. ನೋಡಬಾರ್ದು. ಓಕೆ, ಭರತ್, ಈಗ ಸ್ಲೋಲಿ ಓಪನ್ ಯುವರ್ ಐಸ್. ವಾವ್.
ಹುಷಾರು ಹುಷಾರು. ಹ್ಯಾಪಿ ಬರ್ಡೇ ಟು ಯು. Happy ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಯು. ಐ ಲವ್ ಯು. ಲವ್ ಯು ಟು. ವಾವ್, ನನಗೆ ಸಾಯೋಷ್ಟು ಖುಷಿ ಆಗ್ತಾ ಇದೆ ಭರತ್. ಹುಟ್ಟಿದ ದಿನ ಸಾಯೋ ಮಾತು ಮಾತಾಡ್ಬೇಡ. ಸಾರಿ, ಆದ್ರೆ ನಾನು ಸಾಯಕ್ಕಿಂತ ಮುಂಚೆ ಬದುಕೋ ಪ್ರತಿ ಕ್ಷಣನೂ ಹೀಗೆ ನೋಡ್ಕೊಂತೀಯ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ನೀ ಬಂದೆ ನನ್ನ ಕನಸಿಗೆ ಕೊಡದೇನೆ ಕರೆಯೋಲೆ ಮರುಭೂಮಿಗೆ ಮಳೆ ಸುರಿದಂತೆ. ನೀ ತಂದೆ ನನ್ನ ವಯಸ್ಸಿಗೆ ಆಸೆಗಳ ಸರಮಾಲೆ ಪ್ರತಿಯೊಂದು ಕ್ಷಣವೂ ಹೊಸದಂತೆ. ಗರಿಬಿಚ್ಚಿ ನಾನವಿನಂತೆ ಮೈ ಮರೆತು ಹಾಡಿದೆ ಸರಿಗಮದ ಸ್ವರವೂ ಕೇಳದೆ. ಏನ್ ಹೇಳಲಿ ನನ್ನ ಅವಸ್ಥೆ ಹದಗೆಟ್ಟ ಹರೆಯದ ವ್ಯವಸ್ಥೆ ಮಾತಿಲ್ಲದೆ ಕಥೆಯಿಲ್ಲದೆ ಸೆಳೆದ ಕಳ್ಳ ಇವ ಕಳ್ಳ ನನ್ ಮನ್ಸು ಕತ್ನಲ್ಲ ಹೇಗೆ ಕಳುವಾಯ್ತು ಗೊತ್ತಿಲ್ಲ. ತುಸದೂರ ಕೈಯ ಹಿಡಿದು ನಡಿಬಾರು ಮಹಾರಾಯ ತಿಳಿಯೋಕೆ ನನ್ನ ಪರಿಚಯ. ನನಗಂತೂ ತಿಳಿಯದೆ ಬಂತು ಕಣ್ಣಲ್ಲೇ ನಿನ್ನ ಛಾಯ ನನವರಿಸಿ ಆಗೋ
Sn is equal to n by 2 2a minus 1 into d. Sn is equal to 1 by 2 2a min into d. Sn equal to ಹಾಯ್ ಭರತ್. ಎಲ್ಲಿ ತನೋ ನನ್ ಜೊತೆ ಬರ್ಲಿಲ್ಲ. ಎಲ್ಲಿದ್ದಾಳೋ ಫೋನ್ ಮಾಡಿ ಕೇಳು. ಕರೆನ್ಸಿ ಪ್ರಾಬ್ಲಮ್. ಅಕಾರ್ಡಿಂಗ್ ಟು ಸರಿ, ಪೈಥಾಗರಸ್. phone ಕೊಡು. ಫೋನಾ ತಗೋ. ಬೇಗ ಭರತ್, ನನ್ನ ಎಕ್ಸಾಮ್ ಟೈಮ್ ಆಯ್ತು, ಹೋಗ್ಬೇಕು. ಏಯ್ ಇರೇ. ಹಾ ಶೈಲಾ ಹೇಳು. ಶೈಲಾ ಅಲ್ಲ ನಾನು. ಯಾಕೆ ಎಕ್ಸಾಮಿಗೆ ಬರಲ್ವಾ? ಹಾ ಇನ್ನೇನು ಹೊರಡ್ತೀನಿ. ನೀನೇ ನಂಗೆ ವೇಟ್ ಮಾಡ್ಬೇಡ, ನಾನು ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ ಆಯ್ತಾ? ನೀನ್ ಬರ್ತೀಯ ಅಂತ ಇಷ್ಟೊತ್ತು ಕಾಯ್ತಿದ್ದೆ. ಸರಿ ಬಿಡು, ಆಮೇಲೆ ಸಿಗ್ತೀನಿ. ಹಾ ಅಮ್ಮ, ಒಂದ್ ಕಪ್ ಕಾಫಿ. ತನು, ಹಾ ಬಾ ಇಲ್ಲಿ. ಎಕ್ಸಾಮ್ಸಿಗೆ ಲೇಟ್ ಆಗ್ತಿದೆ ಅಪ್ಪ, ಬೇಗ ಹೋಗ್ಬೇಕು. ಎಕ್ಸಾಮ್ಸಾ? ನಾನು ವಿಶ್ವಾಸ ಬೇಡವಾ ಮಗಳೇ ನಿನಗೆ? ಬಾ, ಬೇಗ ಹೇಳಿಪ್ಪ. ಆಲ್ ದ ವೆರಿ ಬೆಸ್ಟ್ ಮಗಳೇ. ಥ್ಯಾಂಕ್ ಯು ಸೋ ಮಚ್. ಹಾ ಭರತ್. ಯಾರು ಈ ಭರತ್? ತನು, ನಿನ್ನೆ ಕೇಳ್ತಾ ಇರೋದು ಭರತ್ ಯಾರು? ಮಾತಾಡು. Idiot. ಭರತ್, ನಾನು ಪ್ರೀತಿಸೋ ಹುಡುಗನ ಹೆಸರಪ್ಪ. ಏನಂದೆ? ಸುಧಿ, ಇಷ್ಟು ವರ್ಷ ನಿನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ನಿನಗೊಂದು ಒಳ್ಳೆ ಭವಿಷ್ಯ ಕಟ್ಕೊಡ್ಬೇಕು ಅಂತ ನಾವು ಒದ್ದಾಡ್ತಾ ಇದ್ರೆ ನೀನು ಅದು ಯಾವೊಂದು ಸುಡುಗಾಡು ಪ್ರೀತಿನಲ್ಲಿ ಸಿಕ್ಕಾಕೊಂಡಿದ್ಯಾ? ಭರತ್ ನಾನು ತುಂಬಾ ಪ್ರೀತಿಸ್ತಾನಪ್ಪ. ಅಂದ್ರೆ ನಾವೇನು ನಿನ್ನನ್ನು ದ್ವೇಷಿಸ್ತಾ ಇದ್ದೀವ? ಒಬ್ಬಳೆ ಮಗಳು ಅಂತ ಮುದ್ದಿನಿಂದ ಸಾಕಿ ಬೆಳೆಸಿದ್ದಕ್ಕೆ ಸದ್ದಿಲ್ಲದೆ ಮನಸ್ಸು ಒಡೆಯೋ ಕೆಲಸ ಮಾಡ್ತಾ ಇದೀಯಲ್ಲೇ? ಸಾಕು, ನೀನು ಕಾಲೇಜಿಗೆ ಹೋಗಿ ದಬ್ಬ ಹಾಕಿದ್ದು ಸಾಕು. ನಡಿ ಒಳಗೆ. ಮನೆ ಬಿಟ್ಟು ಎಲ್ಲೂ ಹೋಗಬೇಕಾಗಿಲ್ಲ ನೀನು. ಅಪ್ಪ ಭರತ್ ತುಂಬಾ ಒಳ್ಳೆಯವನಪ್ಪ. ಅವನೆಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿದೆ. ಬಾ, ಹಠ ಮಾಡಬೇಡ, ಬಾ. ಅಪ್ಪ ನಾನು ಭರತ್ ತುಂಬಾ ಪ್ರೀತಿಸ್ತಾ ಇದ್ದೀನಪ್ಪ. ನನಗೆ ಅವ್ನು ಬೇಕಪ್ಪ. ಪ್ಲೀಸ್ ಮುಚ್ಚು ಬಾಯ್. ಬಾ. ಅಪ್ಪ ಬಿಡಿಪ್ಪ. ಬಾ. ಅಪ್ಪ ಪ್ಲೀಸ್ ಬಿಡಿಪ್ಪ. ಅಪ್ಪ 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 ಪ್ಲೀಸ್. ಅಪ್ಪ ಎಲ್ಲಿ ಮೊಬೈಲ್ ಕೊಡು. ಮೊಬೈಲ್ ಕೊಡು ನಿಂದು. ಎಲ್ಲಿ ಎಲ್ಲಿ? ಅಪ್ಪ ಅಪ್ಪ ಬೇಡಪ್ಪ. ಅಪ್ಪ ಓ, ಆ ದರಿದ್ರದವನ ಹೆಸರು ಮುಚ್ಚಿಟ್ಕೊಳ್ಳೋದಕ್ಕೆನಾ ನೀನು ವಾಚ್ ಕಟ್ಕೋತಾ ಇದ್ದಿದ್ದು? ನಾನ್ಸೆನ್ಸ್. ಅಪ್ಪ 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 ಪ್ಲೀಸ್ ಅಪ್ಪ. ಅಪ್ಪ ಅಪ್ಪ ಬಾಗಿಲು ತೆಗೀರಿ ಅಪ್ಪ. ಅಪ್ಪ 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 ಅಮ್ಮ, ಅಪ್ಪ, ಇವತ್ತಿನಿಂದ ತನು ಮನೆ ಬಿಟ್ಟು ಆಚೆ ಎಲ್ಲೂ ಹೋಗಬಾರದು. ಸುದಿ, ನೋಡಿ ಅಪ್ಪ, ಈ ತನು ಕೋಪ ಮಾಡ್ಕೋಬೇಡ. ಅದ್ಯಾರೋ ನಿಮ್ ಫ್ರೆಂಡ್ ಮಗ ತನನು ಒಪ್ಕೊಂಡಿದ್ದಾನೆ ಅಂದ್ಯಲ್ಲ, ಮಾತಾಡು. ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ಏನಂತೀಯ? ತಗೊಳ್ಳೋ. ಯಾಕೋ ಲೋ ದಮ್ಮು ನಂಡವ್ ಮುಂದೆ ಏನ್ ಇಮೇಜ್ ಫೈಲ್ ಮಾಡ್ಬೇಕು ಅಂತಿದ್ಯಾ? ಇದ್ಯಾವಾಗಿಂದಪ್ಪ ಇಮೇಜು? ಬೇರೆ ಟೈಮಲ್ಲಿ ಕಿತ್ಕೊಂಡ ಮಾಡಿತಾನೆ, ಆಗಿಲ್ಲ. ಭರತ್, ತಾನು ಇವತ್ತು ಎಕ್ಸಾಮ್ಗೆ ಬಂದಿಲ್ಲ. ಏನಂದೆ? ಹೌದು, ಅವಳಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು. ಇಲ್ಲ, ಅವಳ ಎಕ್ಸಾಮ್ನ ಮಿಸ್ ಮಾಡ್ಕೋತಿರ್ಲಿಲ್ಲ. ಸರಿ, ಫೋನ್ ಕೊಡಿಲಿ. ನಾನು ಆಗ್ಲೇನೆ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಆಗಿತ್ತು. ತಗೋ. ಹೌದಲ್ವಾ? ಸರಿ ಬಾ, ಅವ್ರ ಮನೆಗೆ ಹೋಗೋಣ. ಹಾ ಬಾ. ಮನೆಗ? ಪರವಾಗಿಲ್ಲ, ಬಾ. ನೀನು ಹೋಗಿರು ಮಗ, ನಾನು ಶಾಸ್ತ್ರಿ ಕರ್ಕೊಂಡು ಬರ್ತೀನಿ. ಹಾ ಸರಿ. ಭರತ್, ನೀ ಇಲ್ಲೇ ಇರು, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ.
ಹೇಯ್ ಏನಾಯ್ತೆ? ತನು ಸಿಕ್ಕಿದ್ಲಾ? ಅದ್ ಸರಿ ಎಕ್ಸಾಮ್ಗೆ ಬಂದಿಲ್ವಂತೆ? ತಾನು ಸಿಕ್ಕಿಲ್ಲ ಭರತ್, ಅವ್ರಪ್ಪ ಸಿಕ್ಕಿದ್ರು. ಅವಳು ಮನೇಲಿಲ್ಲ, ಊರ್ಗ್ ಹೋಗಿದ್ದಾಳೆ ಅಂತ ಹೇಳಿದ್ರು. ಏನು ಊರ್ಗ್ ಹೋಗಿದ್ದಾಳ? ಅವ್ರ ಹತ್ರ ಹೇಳ್ತಿದ್ದಾರೆ ಭರತ್, ಆದ್ರೆ ಅವಳೇನ್ ಊರ್ಗ್ ಹೋಗಿಲ್ಲ ಅನ್ಸುತ್ತೆ. ಐ ಥಿಂಕ್ ನಿಮ್ಮಿಬ್ರ ವಿಷಯ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಆಮೇಲೆ ಅದು ಅಲ್ದಿರಾ ನಾನ್ ಬರ್ಬೇಕಾದ್ರೆ ಅವಳು ವಾಚ್ ಹೊಡೆದ್ ಬಿದ್ದಿತ್ತು. ನಾನ್ ನೋಡ್ ತಗೊಂಬಂದೆ. ಏನಾಯ್ತು? ಯಾಕೋ ಸಿಗ್ಲಿಲ್ವೇನ ಅವಳು? ನೋಡ ಮಗ, ಹೆಂಗಿದ್ರು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ. ಆಗಿದ್ದು ಆಗೋಗ್ಲಿ, ಇವತ್ ರಾತ್ರಿನ ಅವಳನ್ನ ಎತ್ತಾಕೊಂಡ್ ಬಂದ್ಬಿಡೋಣ. ಆಗೋದು ಆಮೇಲೆ ನೋಡ್ಕೊಳ್ಳೋಣ. ಯಾರು? ಲೋ ಪುಗ, ನೋಡ್ಕೊಂಬರಕ್ಕಾಗಲ್ವೇನೋ? ಅದ್ ಸರಿ, ತನು ಕಾಣಿಸಿದ್ಲ? ಇಲ್ಲ ಮಗ, ನನ್ಗೆಲ್ಲೂ ಕಾಣಿಸ್ಲಿಲ್ಲ. ಮಗ ನಿಂಗೆ ಕಾಣಿಸಿಲ್ಲ? ಕಾಣಿಸ್ಲಿಲ್ಲ. ನನಗೂ ಕಾಣಿಸ್ಲಿಲ್ವೋ? ಲವ್ ಏನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ಮಾತಾಡೋಣ ಕಣೋ. ಈಗ ಇಲ್ಲಿಂದ ಹೊರಡೋಣ ಕಣೋ. ಸರಿ, ಗಾಡಿ ಹತ್ರ. ಏನೋ ಇದು, ಬೆಳಿಗ್ಗೆ ಬಂದು ಮಾತಾಡೋಣ ಅಂತಂದ್ರೆ ಬೀಗ ಹಾಕೊಂಡು ಎಲ್ಲೋ ಹೊಟ್ಟೋಗಿದ್ದಾರೆ. ಸರಿ ಮಗ, ಸಾಯಂಕಾಲ ನೋಡೋಣ. ನಡಿಯೋ. ಯಾಕೋ ನಡಿಯೋ, ಮನೆಗೆ ಹೋಗೋಣ. ಕರ್ಮ. ಯಾರು? ಯಾರು ಬೇಕಾಗಿತ್ತು? ಅರೆ ಯಾರಪ್ಪ ನೀವು? ಮ್ಯಾನರ್ಸ್ ಇಲ್ದೆ ಮನೆ ಒಳಗಡೆ ನುಗ್ತಾ ಇದ್ದೀರಾ? ಸರ್ ಒಂದ್ ನಿಮಿಷ ನಮ್ಮ ಮಾತು ಕೇಳಿ ಸರ್. ಇವನ್ ನನ್ನ ಫ್ರೆಂಡು ಭರತ ಅಂತ ಸರ್. ಅದೇ ನಿಮ್ ತನುನ ಪ್ರೀತಿಸ್ತಾರ ಹುಡುಗ ಸರ್. ಓ, ನೀನೇನಾ ಅದು? ಏನು ಬಂದಿದ್ದು? ತನು ನೋಡಿ 1 ವಾರ ಆಯ್ತು ಸರ್. ತನು ಎಲ್ಲಿ ಸರ್? ಏಯ್, ನನ್ನ ಮುಂದೆನೆ ನಿಂತ್ಕೊಂಡು ನನ್ನ ಮಗಳ ಬಗ್ಗೆ ಕೇಳ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಇದು ಧೈರ್ಯದ ಮಾತಲ್ಲ ಸರ್, ಪ್ರೀತಿ ಮಾತು. ನಾವು ಪ್ರೀತಿಸೋರು ಕಾಣಿಸ್ದೇ ಇದ್ದಾಗ ಬರೋಂಥ ಆತಂಕದ ಮಾತು. ಸ್ಟಾಪ್ ಇಟ್! ನಿನ್ನ ಪುರಾಣ ಕೇಳೋದಕ್ಕೆ ನನಗೆ ಪುರುಸೊತ್ತಿಲ್ಲ. ಗೆಟ್ ಔಟ್! ನಾನಿಲ್ಲಿ ಪುರಾಣ ಹೇಳಕ್ ಬಂದಿಲ್ಲ, ಪ್ರೀತಿಸೋಳನ್ನ ಹುಡುಕೊಂಡ್ ಬಂದಿದ್ದೀನಿ. ಸುಮ್ಮನೆ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ಏನೋ ಮಾಡ್ತೀಯಾ? ನಾನು ಹೇಳೋಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏಯ್, ನಂತನು ನನಗ್ ಬೇಕು, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇಲ್ಲ ಅಂತಂದ್ರೆ ಏನೋ ಮಾಡ್ತೀಯಾ? ಕೊಂದು ಹಾಕ್ತೀಯಾ ನನ್ನನ್ನ? ಬಾ, ಕೊಲ್ಲು ಕೊಲ್ಲು ಕೊಲ್ಲು, ಬಾ, ಕೊಲ್ಲು ಕೊಲ್ಲು.
ಸಾರಿ ಸರ್. ಸರ್ ಐ ಆಮ್ ಸಾರಿ. ಕೋಪದಲ್ಲಿ ತಪ್ಪು ಮಾಡ್ಬಿಟ್ಟೆ ಸರ್. ಐ ಆಮ್ ಸಾರಿ. ನೀವು ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರಾ, ನೀವು ರೆಸ್ಟ್ ತೊಗೊಳ್ಳಿ, ನಾನು ನಾಳೆ ಬರ್ತೀನಿ. ಸರ್, ನಾನು ತನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಸರ್. ಅವಳಿಲ್ಲದೆ ನನ್ನ ಜೀವನ ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಿಮ್ಮ ಕೈ ಮುಗ್ದು ಕೇಳ್ಕೊಂತೀನಿ ಸರ್, ಪ್ಲೀಸ್ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಸರ್. ಅವಳನ್ನ ನೋಡಿದೆ ನಂಗೆ ಹುಚ್ಚಿಡಿ ಹಂಗಾಗ್ತಿದೆ ಸರ್. ಲೋ ಅಳ್ಬೇಡ ಕಣ, ಸಮಾಧಾನ ಮಾಡ್ಕೊಳ್ಳೋ. ಹುಚ್ಚು ಹಿಡಿಯೋದೇನು ಬಂತು ನಿನಗೀಗ ಆಗಲೇ ಹುಚ್ಚು ಹಿಡಿದು ಬಿಟ್ಟಿದೆ. ಇಲ್ಲದಿದ್ರೆ ಮದುವೆ ಆಗಿರೋ ಒಂದು ಹುಡುಗಿನ ಹುಡುಕೊಂಡು ನೀನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ಏನಂದೆ? ನಂತನೂ ಮದುವೆ ಆಗಿದ್ಯಾ? ನನ್ನಿಂದ ದೂರ ಮಾಡ್ಬೇಕು ಅಂತ ಈ ತರ ಹೇಳಕ್ ನಾಚಿಕೆ ಆಗಲ್ವಾ? ಥೂ! ಏಯ್, ನನಗೆ ಯಾಕೋ ನಾಚಿಕೆ ಆಗಬೇಕು? ಮಗಳ ಮದುವೆನ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ದೀನಿ. ಕಂಡೋರ ಹೆಂಡತಿ ಬಗ್ಗೆ ಬಂದು ವಿಚಾರಿಸ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಹೇಯ್, ನೀನ್ ಸುಳ್ಳು ಹೇಳ್ತಿದ್ಯಾ? ನಂತನು ಅಂತವಳಲ್ಲ, ಬೇಕಾದ್ರೆ ಸತ್ತೋಗ್ತಾಳೆ. ನನ್ ಪ್ರೀತಿನ ಮರ್ತು ಬೇರೆ ಯಾವನ ಮದ್ವೆ ಆಗಲ್ಲ. ಸುಮ್ಮನೆ ಕಿರಿಚಿ ಗಂಟ್ಲು ನೋಯಿಸ್ಕೋಬೇಡ. ಅಲ್ಲಿ ನೋಡು, ತನುಗ್ ಮದುವೆ ಆಗಿದೆ ಅಂತ ಈಗಲಾದ್ರೂ ಕನ್ಫರ್ಮ್ ಆಯ್ತಾ? ಮತ್ತೇನ್ ಮಾಡ್ತಾ ಇದೀಯ ಇಲ್ಲಿ? ಹೋಗಾಚೆ, ಹೋಗಯ್ಯ. ಬಿಡ ಮಗಲ್ಲ. ಲೋ ಮಗ, ಈ ಡಬ್ಬ ಲವ್ ಹೆಂಗಂದ್ರೆ ಸಿಗರೇಟ್ ದಮ್ ತರ ಕಣ, ಅಷ್ಟೇ. ಲೋ, ಸಿಗರೇಟ್ನ ನಾವು ಸುಡ್ತಾ ಇದೀವಿ ಅಂದ್ಕೊಂಡ್ರೆ ಬಡ್ಡಿ ಮಗನ್ ಸಿಗರೇಟು ನಮ್ಮನ್ ಒಳಗಡೆ ಸುಡ್ತಾ ಇರುತ್ತೆ ಕಣ. ಮಗ, ಅವಳಿಗೆ ನಿನ್ನಂತ ಗೋಲ್ಡ್ನ ಗಂಡ ಪಡೆಯೋ ಯೋಗ್ಯತೆ ಇಲ್ಲ ಕಣ, ಇಲ್ಲ. ಹಲೋ ಮಗ, ಎಲ್ಲಿದೆಯಲ್ಲಿ? ನಿನ್ನ ಹತ್ರ ಮಾತಾಡ್ಬೇಕು, ಬೇಗ ಬಾರಲೆ. ನನ್ನ ಡವ್ ಕೈ ಕೊಟ್ಟು ಹೋಗ್ಬಿಟ್ರಲೆ, ಬೇಗ ಬಾರಲೆ. ಬಾ. ನೋಡ ನೋಡಲೇ, ನೋಡ ಹುಡುಗರ ಪ್ರೀತಿ ಮಾತ್ರ ಕಣೋ ನಿಜವಾಗಿದ್ದು, ಹುಡುಗರದು ಮಾತ್ರ. ಅವಳು ಎಂತವಳನ್ನ ಲವ್ ಮಾಡ್ದೋ ನೀನು? ಪ್ರೀತಿ ಅನ್ನೋದು ಸುಳ್ಳು, ಅದು ಹೃದಯ ಚುಚ್ಚು ಮುಳ್ಳು. ಹೀಗೇಕೆ ತಿಳಿದು ಮೋಸ ಹೋದೆನಾ? ಒಲವಿಂದ ಹೃದಯ ಗೆಲ್ಲು ಅನ್ನೋ ಮಾತೆ ಸುಳ್ಳು. ಈ ಪ್ರೀತಿಗೇಕೆ ದಾಸನಾದೇನಾ? ಹೃದಯನೇ ಬರೆದೆ ನಿಂಗೆ, ಏನಾಯ್ತು ಹೇಳು ನಂಗೆ? ಕೊನೆಗಂತೂ ನೀನು ಸಿಗದೆ ಹೋದರೆ ನನ್ನ ಮರಣ, ನನ್ನ ಮರಣ. ಪ್ರೀತಿ ಅನ್ನೋದೆ ಸುಳ್ಳು, ಅದು ಹೃದಯ ಚುಚ್ಚು ಮುಳ್ಳು. ಹೀಗೇಕೆ ತಿಳಿದು ಮೋಸ ಹೋದೆನಾ?
ಹೋದರೆ ಹೋಗೆ ದೂರ ಏನು ಹೇಳೆನು, ಬಂದರೆ ನಿನ್ನ ನೆನಪು ಎಂದು ನೆನೆಯನು. ಬರದು ನಿನ್ನ ರೂಪ ನನ್ನ ಕನಸಿಗೆ, ಸೇರದು ನಿನ್ನ ನಗು ನನ್ನ ಮನಸ್ಸಿಗೆ. ನೀ ನನ್ನ ಜೀವವಲ್ಲ, ನೀ ನನ್ನ ಭಾವವಲ್ಲ, ನೀ ನನ್ನ ಕಾಡಲಿಲ್ಲ, ನಿನಗಾಗಿ ಹಾಡಲಿಲ್ಲ. ಹೀಗೆಂದು ನಾನು ಸುಳ್ಳು ಹೇಳಲೇ, ನಾನಿನ್ನ ಬಿಟ್ಟು ಹೇಗೆ ಬಾಳಲೇ. ಪ್ರೀತಿ ಅನ್ನೋದೆ ಸುಳ್ಳು, ಅದು ಹೃದಯ ಚುಚ್ಚು ಮುಳ್ಳು. ಹೀಗೇಕೆ ತಿಳಿದು ಮೋಸ ಹೋದೆನಾ, ಒಲವಿಂದ ಹೃದಯ ಗೆಲ್ಲು ಅನ್ನೋ ಮಾತೆ ಸುಳ್ಳು. ಈ ಪ್ರೀತಿಗೆ ದಾಸನಾದೇನಾ. ದೇವರೇ ನನ್ನ ಪ್ರೀತಿ ಉಳಿಸಬಾರದೆ, ಕಾಣದೆ ಮೌನ ಯಾಕೆ ತಿಳಿಸಬಾರದೆ. ಸನಿಹ ಬಂದು ಸಂತೈಸಬಾರದೆ, ಉಸಿರು ನಿಲ್ಲ ಮುನ್ನ ತಡೆಯಬಾರದೆ. ಸದಾ ನಿನ್ನ ಧ್ಯಾನ ಅದೇ ನನ್ನ ಪ್ರಾಣ, ಮಾಡಿದೆ ನನ್ನ ಪಾಪ ದೇವರಿಗೂ ಕೋಪ. ನಾ ಪೂಜೆಗೈದು ನಿನ್ನದಲ್ಲವೇ, ನನ್ನ ದೇವತೆ ನೀನೇ ಅಲ್ಲವೇ. ಪ್ರೀತಿ ಅನ್ನೋದೆ ಸುಳ್ಳು, ಅದು ಹೃದಯ ಚುಚ್ಚು ಮುಳ್ಳು. ಹೀಗೇಕೆ ತಿಳಿದು ಮೋಸ ಹೋದನಾ, ಒಲವಿಂದ ಹೃದಯ ಗೆಲ್ಲು ಅನ್ನೋ ಮಾತೆ ಸುಳ್ಳು. ಈ ಪ್ರೀತಿಗೆ ದಾಸನಾದೇನಾ. ಹೃದಯನೇ ಬರೆದೆ ನಿಂಗೆ, ಏನಾಯ್ತು ಹೇಳು ನಂಗೆ. ಕೊನೆಗಂತೂ ನೀನು ಸಿಗದೆ ಹೋದರೆ ನನ್ನ ಮರಣ. ಅಣ್ಣ, ನಿನ್ನೆ ರಾತ್ರಿ ಅಕ್ಕ ಹಾಗಾಡಿದ್ ನೋಡ್ದಾಗಿಂದ ನಂಗೆ ತುಂಬಾ ಭಯ ಆಗ್ತಿದೆ. ನಾನು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲಣ್ಣ. ಅಣ್ಣ, ಅಕ್ಕನ ಯಾವುದಕ್ಕೂ ಒಂದ್ಸಲ ನೀವು ಕೊಳ್ಳೇಗಾರದ ಮಂತ್ರವಾದಿ ಹತ್ರ. ಸರಿ ಅಣ್ಣ. ಹೇಗಿತ್ತು ಸರ್ಪ್ರೈಸ್ ಭರತ್? ಖುಷಿ ಆಯ್ತಾ? ನನ್ನ ತನು ಏನ್ ಮಾಡಿದ್ರು ನಂಗೆ ಖುಷಿ ಆಗುತ್ತೆ. ಶೋ ಸ್ವೀಟ್. ಓ, ಇದೆಲ್ಲ ಹೀಗೆ ಇದೆ. ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ನಿನ್ಗೆ ಆಫೀಸಿಗೆ ಲೇಟ್ ಆಗುತ್ತೆ, ನೀನು ಹೋಗಿ ರೆಡಿ ಆಗು. ಯಾಕೋ ನಿನ್ನೆ ರಾತ್ರಿಯಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ಇದೇನೋ ನಿನ್ನ ಅವತಾರ, ಇನ್ನೂ ರೆಡಿ ಆಗಿಲ್ವಾ? ಬೆಳಿಗ್ಗೆ 10 ಗಂಟೆಗೆ ರಾಜ್ ಇಂಟರ್ನ್ಯಾಷನಲ್ ಮೀಟಿಂಗ್ ಇದೆಯಲ್ಲ, ಮರ್ತೇ ಬಿಟ್ಟೇನೋ? ನಾನು ಬರಲ್ಲ ಶಾಸ್ತ್ರಿ, ನೀನೇ ಹೋಗಿ ಫೈನಲ್ ಮಾಡ್ಕೊಂಬಂದ್ಬಿಡು. ಬರ್ತಾ? ಯಾಕೋ ಏನಾಯ್ತು? ಅದು ಹಾಯ್ ಶಾಸ್ತ್ರಿನಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಜಸ್ಟ್ 5 ಮಿನಿಟ್ಸ್ ಆಯ್ತು. ಹಾ, ಇವ್ರು ನೋಡಿ ಇನ್ನೂ ರೆಡಿನೇ ಆಗಿಲ್ಲ. ನಾನು ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ, ನಮಗೆ ಸ್ವಲ್ಪ ಕಾಫಿ ತರ್ತೀಯಾ? ಓ ಓಕೆ ಫೈನ್, 5 ಮಿನಿಟ್ಸ್ ಅಲ್ಲಿ ಕಾಫಿ ರೆಡಿ. ಹಾ, ಬರ್ತಾ? ಏನೋ ಹೇಳಕ್ ಬಂದೆ. ಅದು
ನೀನೇನು ತಲೆ ಕೆಡ್ಸ್ಕೊಬೇಡ ಭರತ್. ನಮ್ಮ ಮನೆ ಹತ್ರ ಡಾಕ್ಟರ್ ಸುಬ್ಬಾರಾವ್ ಅಂತ ಸೈಕಾಟಿಸ್ಟ್ ಇದ್ದಾರೆ. ನಾನು ಅಪಾಯಿಂಟ್ಮೆಂಟ್ ತೊಗೋತೀನಿ. ತನೂ ಅಲ್ಲಿಗೆ ಕರ್ಕೊಂಡು ಹೋಗೋಣ, ಏನಂತೀಯಾ? ಕಾಫಿ ರೆಡಿ. ಏನ್ ಶಾಸ್ತ್ರಿ ಅಣ್ಣ ನೀವು ಮನೆಗೆ ಬರೋದೇನೆ ನಿಲ್ಸ್ಬಿಟ್ರಿ. ಇವರು ನೋಡಿ ಯಾವಾಗ್ಲೂ ಮನೆಗೆ ಲೇಟಾಗಿ ಬರ್ತಾರೆ. ಹೇಳಿ ಸ್ವಲ್ಪ ಇವ್ರಿಗೆ. ಡಾಕ್ಟ್ರೇ, ನಾನು ಫೋನಲ್ಲಿ ಹೇಳಿದ್ನಲ್ಲ, ಇವರೇ ನನ್ನ ಫ್ರೆಂಡ್ ಭರತ್. ಹಲೋ ಡಾಕ್ಟರ್. ಹಲೋ, ಅವರು ಇವ್ರ ವೈಫ್ ತಾನು ಅಲ್ವಾ? ಹಲೋ. ಹಾಯ್. ಓಕೆ, ನಾನು ಸ್ವಲ್ಪ ಭರತ್ ಹತ್ರ ಮಾತಾಡ್ಬೇಕು. ತಾವು ಓಕೆ ಸರ್. ಪ್ಲೀಸ್. ಹಾ ಭರತ್, ನಿಮ್ಮ ವೈಫು ಅವರ ನಡವಳಿಕೆ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಶಾಸ್ತ್ರಿ ಅಣ್ಣ ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಭರತ ಯಾವಾಗಲೂ ತನು ವೀಕು ಅಂತ ಬಂಬಡ ಬಡ್ಕೊತಾ ಇರ್ತಾನೆ. ಅದಕ್ಕೆ ನಂಗೆ ಗೊತ್ತಿರೋ ಡಾಕ್ಟರ್ ಒಬ್ರು ಇದ್ದಾರೆ ಅಂತೇಳಿ ಇಲ್ಲಿ ಕರ್ಕೊಂಬಂದೆ. ಮತ್ ನನ್ಯಾಕೆ ಆಚೆ ಕಳ್ಸಿದ್ರು? ನಂಗೇನಾಗಿದೆ ಶಾಸ್ತ್ರಿ ಅಣ್ಣ? ನಾನ್ ಚೆನ್ನಾಗೇ ಇದ್ದೀನಿ. ನಿಂಗೆ ಹಂಗೆ ಅನ್ಸುತ್ತಮ್ಮ, ಆದ್ರೆ ನಿನ್ ಗಂಡಂಗೂ ಹಂಗೆ ಅನ್ಸ್ಬೇಕಲ್ವಾ? ಇಲ್ಲಿ ತನು ಅಂದ್ರೆ ಯಾರು? ಡಾಕ್ಟರ್ ಕರೀತಾ ಇದ್ದಾರೆ. ನಥಿಂಗ್ ಟು ವರಿ. ಹಾ ಭರತ್, ಒಂದು ಜನರಲ್ ಚೆಕಪ್ ಮಾಡ್ಬಿಡ್ತೀನಿ. ಓಕೆ ಡಾಕ್ಟರ್. ಬಾಮ್ಮ. ಹಾ, ಅಂದಾಗೆ ಡೈಲಿ ರುಟೀನ್ ಏನ್ ಮಾಡ್ತೀಯಾ? ಏನಿಲ್ಲ ಡಾಕ್ಟರ್, ಬೆಳಿಗ್ಗೆ ಎದ್ದ ತಕ್ಷಣ ಭರತ್ಗೆ ಕಾಫಿ ಮಾಡ್ಕೊಡ್ತೀನಿ. ಟೈಮ್ ಇದ್ರೆ ತಿಂಡಿ ರೆಡಿ ಮಾಡ್ತೀನಿ. ಅವನ್ ಆಫೀಸಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ಬ್ರೆಡ್ ತಿನ್ಸಿ ಕಳಿಸ್ತೀನಿ. ಯಾಕೆ ಡಾಕ್ಟರ್? ಏನಿಲ್ಲಮ್ಮ, ನಿಮ್ಮ ಯಜಮಾನ್ರು ನೀನ್ ತುಂಬಾ ವೀಕ್ ಆಗಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ಮೋಸ್ಟ್ಲಿ ಮನೆಯಲ್ಲಿ ನಿನಗೆ ತುಂಬಾ ಕೆಲಸ ಇದೆಯೇನೋ ಅಂತ ವಿಚಾರಿಸಿದೆ ಅಷ್ಟೇನೆ. ಹಾಗೇನಿಲ್ಲ ಡಾಕ್ಟರ್. ತಗೊಳ್ಳಿ. ಆಮೇಲೆ ಭರತ್, ನೆಕ್ಸ್ಟ್ ವೀಕ್ ಒಂದ್ಸಲ ಕರ್ಕೊಂಬನ್ನಿ. ಖಂಡಿತ ಡಾಕ್ಟರ್ ಮತ್ತೆ ನೆಕ್ಸ್ಟ್ ವೀಕ್ ಬರ್ಬೇಕಾ? ನೋಡಮ್ಮ, ನಿನ್ನ ನೋಡಿದ್ರೆ ನನಗೆ ನನ್ನ ಮಗಳು ನೋಡಿದಾಗ ಆಗುತ್ತೆ. ನನ್ನ ಮಗಳು ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಅಟ್ಲೀಸ್ಟ್ ನಿನ್ನನಾದ್ರೂ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಡಾಕ್ಟರ್, ನಾನ್ ನಿಮ್ಮನ್ನ ಅಂಕಲ್ ಅಂತ ಕರೀರಾ? ಓಕೆ, ಇಟ್ಸ್ ಫೈನ್. ರೈಟ್ ಭರತ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಟೇಕ್ ಕೇರ್ ಮಾ. ಓಕೆ, ಬಾಯ್. ಹೇ ಶೈಲು. ಹಾಯ್ ತನು. ಹಾಯ್ ಭರತ್. ಹಾಯ್. ಹೇಗಿದ್ಯಾ? ಇಟ್ಸ್ ಬೀನ್ ಸಚ್ ಅ ಲಾಂಗ್ ಟೈಮ್. ಕಣ್ ಮುಂದೆನೆ ನಿಂತ್ಕೊಂಡಿದ್ದೀನಲ್ವಾ? ಅದ್ ಸರಿ, ಯಾರನ್ನ ನೋಡಕ್ ಬಂದಿದ್ರಿ? ಯಾರನ್ನೂ ಇಲ್ಲ ಕಣೆ. ಆಕ್ಚುಲಿ ಭರತ್ ನಾನ್ ತುಂಬಾ ವೀಕು ಅಂತಿರ್ತಾನೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ವಿ. ಚೆಕಪ್ ಮುಗೀತು, ಮನೆಗೆ ಹೋಗ್ತಾ ಇದೀವಿ. ನೀನೇನಿಲ್ಲಿ? ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದ್ಹಾಗೆ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ? ಡಾಕ್ಟರ್ ಸುಬ್ಬಾರಾವ್ ಅಂತ. ಸುಬ್ಬಾರಾವ? ಹಾ, ಓಕೆ ತನು, ಟೈಮ್ ಆಯ್ತು, ಹೊರಡೋಣ. ಶೈಲುನು ನಮ್ ಜೊತೆ ಬರ್ಲಿ ಅಲ್ವಾ? ಅದು ತನು, ನೀವ್ ಹೋಗಿ, ನಾನು ಆಟೋಲ್ ಹೋಗ್ತೀನಿ. ಹಾ ಶೈಲಾ, ಪರವಾಗಿಲ್ಲ, ನೀನ ಡ್ರಾಪ್ ಮಾಡಿ ಹೋಗ್ತೀವಿ, ಬಾ. ಅವಳೇನ್ ಕೇಳೋದು, ಬಾ. ಸರಿ ಆಂಟಿ, ನಾನಿನ್ ಬರ್ತೀನಿ. ಒಂದ್ ಲೋಟ ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗಮ್ಮ. ನಿನ್ ಹೆಸರೇನಮ್ಮ? ಶೈಲಾ ಆಂಟಿ. ಅಮ್ಮ ಇಲ್ಲ, ಅಪ್ಪ ನಾನು ಇಬ್ರೇ ಇರೋದು. ನಾನ್ ಯಾಕೆ ಈ ವಿಷಯನೆಲ್ಲ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ, ನೀವ್ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಅಂತ ಕೇಳೋ ಶ್ರಮ ತಗೋಬಾರ್ದಲ್ಲ, ಅದಕ್ಕೆ. ಎಷ್ಟು ಮುದ್ದಾಗಿ ಮಾತಾಡ್ತೀಯಮ್ಮ. ಥ್ಯಾಂಕ್ಸ್ ಆಂಟಿ. ಏನು ಬರ್ತಾ, ಊಟ ತಂದ್ಕೊಡ್ಲಾ? ನೀನೇ ತಿನ್ಸಮ್ಮ. ಆಯ್ತಪ್ಪ, ತರ್ತೀನಿಪ್ಪ. ಥ್ಯಾಂಕ್ಸ್ ಶೈಲಾ. ನಂಗ್ ಥ್ಯಾಂಕ್ಸ್ ಎಲ್ಲ ಬೇಡ. ಒಂದ್ ಪ್ರಾಮಿಸ್ ಮಾಡ್ಕೊಡ್ತ್ಯಾ? ನಾನು ಇನ್ಮೇಲೆ ಕುಡಿಯಲ್ಲ. ಭರತ್, ನೀನಿದೆ ತಾನೇ ಪ್ರಾಮಿಸ್ ಮಾಡಿಸ್ಕೊಬೇಕು ಅಂತಿದ್ದಿದ್ದು. ನನಗೊಬ್ಬಳು ಮೋಸ ಮಾಡಿದ್ಲು.
ಆದರೆ ನನ್ನ ನಂಬ್ಕೊಂಡಿರೋ ಅಷ್ಟು ಜನಕ್ಕೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ. ಅವಳಿಗೋಸ್ಕರ ಕುಡಿದಿದ್ದೆಲ್ಲ ಸಾಕು. ಇನ್ಮೇಲೆ ನನ್ನವ್ರಿಗೋಸ್ಕರ ದುಡಿತೀನಿ, ಅವ್ರನ್ನ ಸಂತೋಷವಾಗಿಡ್ತೀನಿ. ಇನ್ಮೇಲೆ ಕುಡಿಯೋದಿಲ್ಲ. ಗುಡ್. ನಿಜಕ್ಕೂ ನೀನ್ ತುಂಬಾ ಒಳ್ಳೆ ಹುಡ್ಗ ಭರತ್. ಹೌದು, ದುಡಿಯಕ್ ಹೋಗ್ತೀನಿ ಅಂದ್ಯಲ್ವಾ, ಏನ್ ಮಾಡ್ತ್ಯಾ? ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ. ಬುದ್ಧಿ ಇದ್ಯಾ ಭರತ್ ನಿಂಗೆ? ಒಳ್ಳೆ ಕೋರ್ಸ್ ಮಾಡಿದ್ಯಾ, ಒಳ್ಳೆ ಟೇಸ್ಟ್ ಇದೆ. ನೀನೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ವಾ? ಬಿಸ್ನೆಸ್ ಮಾಡೋಷ್ಟು ಹಣ ನಮ್ಮ ಹತ್ರ ಎಲ್ಲಿದೆ? ನೀನ್ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನಮ್ ಡ್ಯಾಡಿಗೆ ಹೇಳಿ ಲೋನ್ ಕೊಡಿಸ್ತೀನಿ. ಆಂಟಿ, ನಿಮ್ಗೆ 2 ಗುಡ್ ನ್ಯೂಸ್. ಏನಮ್ಮ ಅದು? ಮೊದಲನೇದು, ನಮ್ ಭರತ್ ಕುಡಿಯೋದ್ ಬಿಟ್ಟ. 2ನೇದು, ಅವನ್ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೌದಾ ಭರತ್? ಹೌದಮ್ಮ. ನಾನೊಬ್ಬನಿಂದ ನೀವೆಲ್ರಿಗೂ ಕಣ್ಣೀರು ಹಾಕ್ಸ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ. ದೇವ್ರೆ, ಇವತ್ತಿಂದ ನಾನು ಹೊಸ ಕೆಲಸ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ದೃಷ್ಟಿ ತೆಗೆಯೋದು ಮರ್ತೋಯ್ತು. ನೀನ್ ಸುಮ್ನೆ ನಿಂತ್ಕೋ. ಭರತ್, ಇಲ್ಲಿದ್ಯಾ? ನಾವೇನ್ ಬರ್ತೀವಪ್ಪ. ಇನ್ನೊಂದು ವಿಷಯ ಹೇಳಿಪ್ಪ. ನಾನ್ ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಬಟ್ ಯು ಹ್ಯಾವ್ ಪ್ರೂವ್ಡ್. ಕಂಗ್ರ್ಯಾಚುಲೇಷನ್. ನಂಗೆ ಆಶೀರ್ವಾದ ಮಾಡಿ. ಅಲ್ಲಲ್ಲ, ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಗುಡ್ ಲಕ್. ಭರತ್ ಇನ್ನೂ ಬರ್ಲೇ ಇಲ್ವಲ್ಲ? ಆಗ್ಲೇ ಬರ್ತೀನಿ ಅಂತ ಹೇಳ್ದ. ಇವತ್ತು ಅವನ ಆಫೀಸ್ ಇನಾಗ್ರೇಷನ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಹಾ ಶೈಲಾ, 1 ನಿಮಿಷ ಬಂದೆ. ಅಪ್ಪ ಬಂದ ನೋಡಿ. ಯಾಕಪ್ಪ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಕೂತ್ಕೋ. ನನ್ ಮಗನ್ ಕ್ಷಮಿಸ್ಬಿಡಪ್ಪ. ನೀನಿಂದ ದೂರ ಮಾಡೋದಕ್ಕೆ ಅವಳನ್ನ ನಮ್ ಸಂಬಂಧಿಕರ ಮನೇಲಿಟ್ಟು ಅವಳಿಗೆ ಮದ್ವೆ ಆಯ್ತು ಅಂತ ಹೇಳಿ ನಾಟಕ ಮಾಡ್ದ. ಆದ್ರೆ ನಿಮ್ ಪ್ರೀತಿ ಮುಂದೆ ಆ ನಾಟಕ ನಿಲ್ಲಿಲ್ಲಪ್ಪ. ಅಂದ್ರೆ ನನ್ ತನಗ್ ಮದ್ವೆ ಆಗಿಲ್ವಾ? ಇಲ್ಲಪ್ಪ, ಇಲ್ಲ. ಇಲ್ಲ ಭರತ್, ಇಲ್ಲಪ್ಪ. ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ತಪ್ಪಿನಿಂದಾಗಿ ಯಾವ ತಪ್ಪು ಮಾಡದೇ ಇರೋ ನೀವಿಬ್ರು ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಮಗಳ ಕೈ ಹಿಡಿ ಅಂತ ಕೇಳ್ಕೊತಾ ಇದ್ದೀನಿ. ತನು ನಿನಗೋಸ್ಕರ ಕಾಯ್ತಾ ಇದ್ದಾಳಪ್ಪ. ಈಗ ತನು ಎಲ್ಲಿದ್ದಾಳೆ? ಮನೇಲಿದ್ದಾಳೆ. ಶೈಲಾ, ತನು ಮದುವೆ ಆಗಿಲ್ಲ. ನನ್ನ ತನು ಮದುವೆ ಆಗಿಲ್ಲ, ವಾಪಸ್ ಸಿಕ್ಬಿಟ್ಲು. ಐ ಆಮ್ ಸೋ ಹ್ಯಾಪಿ. ನಂಗೋಸ್ಕರ ಕಾಯ್ತಿದ್ದಾಳೆ. ನಾ ಹೊಡ್ತೀನಿ. ತನು, ತನು, ತನು.
ಭರತ್ ಅಂದುಕೊಂಡೆ ನಾ ಕಂಡುಕೊಂಡೆ ನಿನ್ನ ಪ್ರೀತಿಯ ವರದಿಗೆ ಮೆಚ್ಚಿಕೊಂಡೆ ನಾ ಒಪ್ಪಿಕೊಂಡೆ ಇನಿದನಿಯ ಸವಿ ಮಾತಿಗೆ ನಾನುಡಿವ ಪದಗಳನ್ನು ಮೊದಲೇ ನೀ ಬರೆದಂತೆ ನಿನ್ನೊಡನೆ ಪ್ರತಿಗಳಿಗೆ ನೆನಪುಗಳ ಮೆರವಣಿಗೆ ಅಂದುಕೊಂಡೆ ನಾ ಕಂಡುಕೊಂಡೆ ನಿನ್ನ ಪ್ರೀತಿಯ ವರದಿಗೆ ಗಮಪ ಗಮಪ ಮಗಸನಿ ಗಾರಿಸ ಗಮಪ ಗಮಪ ಮಗಸನಿ ಗಾರಿಸ ಗಮಪನಿಸ ಕಾಡಿ ಕಾಡಿ ನನ್ನ ಮೋಡಿ ಮಾಡಿ ನೀ ಬರೆದಂತೆ ಕಾದಂಬರಿ ನೋಡಿ ನೋಡಿ ನನ್ನ ಸೇರಿ ಕೂಡಿ ಅದೇ ಮನಕ್ಕೆ ರಾಯ ಭಾರಿ ನನ್ನ ಸೇಗಿರಿ ನೀ ಹತ್ತಿದ ಪರಿ ಆ ನೆನಪಿನ ಸಿರಿ ಅಲೆ ಅಲೆಯಾಗಿ ಅಂದುಕೊಂಡೆ ನಾ ಕಂಡುಕೊಂಡೆ ನಿನ್ನ ಪ್ರೀತಿಯ ವರದಿಗೆ ಓ ಎಲ್ಲೋ ಎಲ್ಲೋ ತೇಲಿ ನನ್ನ ಗಮನ ಬಯಸಿದೆ ನಿನ್ನ ಮಂತ್ರಣ ಅಲ್ಲಿ ಇಲ್ಲಿ ನಾ ಬರೆದ ಕವನ ತಂತು ಕನಸುಗಳ ಸಮ್ಮೇಳನ ಆ ಪ್ರೀತಿಯ ಕ್ಷಣ ಇಂದು ಕಾದಿದೆ ಮನ ಆ ಸುಂದರ ದಿನ ಜೊತೆ ಜೊತೆಗೆ ನಾ ಅಂದುಕೊಂಡೆ ನಾ ಕಂಡುಕೊಂಡೆ ನಿನ್ನ ಪ್ರೀತಿಯ ವರದಿಗೆ ಓ. ಹಲೋ ಮಾವ, ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಗೊತ್ತಿದೆ ಭರತ್, ಗೊತ್ತಿದೆ. ತನು ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ. ಏನು? ತನು ಈ ಸ್ಥಿತಿಗೆ ಬರೋಕ್ಕೆ ನೀವ್ ಕಾರಣನಾ? ಹೌದಪ್ಪ. ತನು ಬಂದು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನನಗದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ.
ಯಾಕೆಂದ್ರೆ ನನಗೆ ಸಮಾಜದಲ್ಲಿ ಮರ್ಯಾದೆ, ಘನತೆ, ಗೌರವ ಇದೇ ಮುಖ್ಯ ಆಗಿತ್ತು. ತನ್ನ ಮೇಲೆ ತುಂಬಾ ಸಿಟ್ಟು ಮಾಡಿಕೊಂಡು ಅವಳನ್ನ ಎಳ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ಬಿಟ್ಟೆ. 1-2 ದಿವಸ ಅಳ್ತಾಳೆ, ಆಮೇಲೆ ತಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾಳೆ, ನಮ್ಮ ದಾರಿಗೆ ಬರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿನ್ನಿಂದ ನನ್ನ ಮಗಳನ್ನ ದೂರ ಮಾಡಿದ ಮೇಲೆ ಅವಳಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಆಗೋದಕ್ಕೆ ಶುರುವಾಯಿತು. 1-2 ದಿನ ಆದಮೇಲೆ ಸರಿ ಹೋಗಬಹುದು, ನಿನ್ನ ಪ್ರೀತಿನ ಮರಿಬಹುದು ಅಂತ ಆದ್ರೆ ನನ್ನ ಮಗಳಲ್ಲಿ ಆಗ್ತಾ ಇದ್ದ ಆ ವಿಚಿತ್ರ ಬದಲಾವಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಯ್ತು. ಐ ಲವ್ ಯು ಸೋ ಮಚ್. ನಿಜವಾಗ್ಲೂ ಯು ಲವ್ ಮೀ ಟು? ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಐ ಲವ್ ಯು ಸೋ ಮಚ್. ಒಂದು ದಿನ ನನ್ನ ತಾಯಿ ಬಂದು ತನು ಗಂಟೆಗಟ್ಟಲೆ ರೂಮಲ್ಲಿ ಒಬ್ಬಳೇ ಮಾತಾಡ್ಕೋತಾ ಇರ್ತಾಳೆ ಅಂತ ನನ್ನ ಹತ್ರ ಹೇಳಿದಾಗ ನನ್ನ ಮಗಳ ಮಾನಸಿಕ ಸ್ಥಿತಿ ಬಗ್ಗೆ ನನಗೆ ತುಂಬಾ ಆತಂಕ ಆಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ದೆ. ಡಾಕ್ಟ್ರೇ, ಏನಾಗಿದೆ ನನ್ನ ಮಗಳಿಗೆ? ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳನ್ನ ಟೆಸ್ಟ್ ಮಾಡಿದೆ. ನನ್ನ ಅಬ್ಸರ್ವೇಷನ್ ಪ್ರಕಾರ ನಿಮ್ಮ ಮಗಳಿಗೆ ಟ್ರೀಟ್ಮೆಂಟ್ ಇಂದ ಗುಣಪಡಿಸೋದಕ್ಕೆ ಸುಮಾರು ವರ್ಷಗಳೇ ಬೇಕಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ಅದರಿಂದ ನಿಮ್ಮ ಮಗಳು ಬೇಗ ಗುಣ ಆಗ್ಬೇಕು ಅಂದ್ರೆ ನಿಮ್ಮ ಮಗಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡ್ಬಿಡಿ. ಇಲ್ಲ ಅಂದ್ರೆ ಐ ಆಮ್ ಸಾರಿ. ಆ ಘಟನೆ ನಡೆದ ಮಾರನೇ ದಿನಾನೇ ನಾವು ನಿಮ್ಮ ಮನೆಗೆ ಬಂದು ಮದುವೆ ವಿಷಯ ಮಾತಾಡಿತ್ತು. ಆಗ್ಲೇ ನಾನು ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಬಿಡ್ಬೇಕಾಗಿತ್ತು. ಆದ್ರೆ ನನ್ನ ಮಗಳು ಹುಚ್ಚಿ ಅಂತ ಎಲ್ಲಿ ನೀನು ಈ ಮದುವೆಗೆ ಒಪ್ಕೊಳ್ಳೋದಿಲ್ವೋ ಅನ್ನೋ ಭಯದಲ್ಲಿ ನಾನು ನಿನ್ನಿಂದ ಎಲ್ಲನೂ ಮುಚ್ಚಿಟ್ಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀವು ನನ್ನನ್ನು ಕೊಂದ್ಬಿಟ್ಟಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ತನು ಪಾಪ ಅವಳೇನ್ ಮಾಡಿದ್ಲು? ಅವಳು ಮೊದಲೇ ಮೃದು, ಅಂತವಳನ್ನ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ರಲ್ಲ. ಅದು ಹಾಗಲ್ಲಪ್ಪ. ಮಾತಾಡ್ಬಿಡಿ. ಭಾರತ್, ಭರತ್, ತನುನ ಈಗಲೇ ಅಡ್ಮಿಟ್ ಮಾಡು. 1 ವಾರ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡೋಣ. ನಾನಿರಲ್ಲ ಡಾಕ್ಟರ್, ನಾನ್ ಖಂಡಿತ ಇರಲ್ಲ. ನಾನ್ ಭರತ್ನ ಬಿಟ್ಟು ನಾನು 1 ನಿಮಿಷನೂ ಇರಲ್ಲ. ನನ್ ಟ್ರೀಟ್ಮೆಂಟ್ ಬೇಡ, ಏನು ಬೇಡ. ನಡಿ ಭರತ್, ಹೋಗೋಣ. ತನು ಕೂಲ್ ಡೌನ್. ನಾನು ಮಾತು ಸ್ವಲ್ಪ ಕೇಳಮ್ಮ. ಯಾಕೆ ಡಾಕ್ಟರ್, ನೀವ್ ಅವತ್ ಹೇಳಿದ್ರಿ ನಾನು ಈ ಮಗಳ ತರ ಅಂದ್ಬಿಟ್ಟು ಇವತ್ತು ಮಗಳನ್ನ ಗಂಡಿಂದ ದೂರ ಮಾಡ್ತಿದ್ದೀರಾ? ನಾನಿರಲ್ಲ ಡಾಕ್ಟರ್. ತನು ನಡಿ ಭರತ್, ಹೋಗೋಣ. ತನು ಕೂಲ್ ಡೌನ್. ನನ್ನ ಮಾತು ಸ್ವಲ್ಪ ಕೇಳಮ್ಮ. ನಾನ್ ಯಾರ ಮಾತು ಕೇಳಲ್ಲ, ನಂಗ್ ಬೇಕಾಗಿಲ್ಲ. ಹಲೋ ತನು. ಏನಮ್ಮ ತನು, ಟೈಮ್ ಇದ್ದಾಗೆಲ್ಲ ಈ ಕಡೆ ಬಂದು ಹೋಗು ಅಂತ ಹೇಳಿದ್ದೆ, ಯಾಕೆ ಬರಲೇ ಇಲ್ಲ? ಅದು ಅಂಕಲ್, ನಾನ್ ಫ್ರೀನೇ ಇರ್ಲಿಲ್ಲ. ಹೌದೇನೋ? ಎಲ್ಲಿ ಕೈ ಕೊಡು. ಪಲ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ. ಹೌದು, ನಾನು ಬರ್ಕೊಟ್ಟಿದ್ ಮಾತ್ರೆಗಳನ್ನೆಲ್ಲ ಟೈಮ್ ಸರಿಯಾಗಿ ತಗೊಳ್ತಾ ಇದೀಯಾ? ತಗೊಂತಾ ಇದೀನಿ. ವೆರಿ ಗುಡ್. ಭರತ್ ನೀನ್ ಚೆನ್ನಾಗಿ ನೋಡ್ಕೊಳ್ತಿದಾನ? ಔಟಿಂಗ್ ಏನಾದ್ರು ಕರ್ಕೊಂಡು ಹೋಗ್ತಿದಾನ ಇಲ್ವಾ? ಔಟಿಂಗ ಎಲ್ಲೂ ಇಲ್ಲ ಅಂಕಲ್. ಇವನ್ ಮನೆನಲ್ಲೇ ಇರಲ್ಲ, ಯಾವಾಗ್ಲೂ ಆಫೀಸಲ್ಲೇ ಇರ್ತಾನೆ. ನನ್ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂಕಲ್. ಭರತ್, ಯಾಕೆ ಹಾಗೆ ಮಾಡ್ತಾ ಇದ್ದೀರಾ? ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತಾನೇ ನಿಮ್ಗೆ ಹೇಳಿದ್ದು.
ಇನ್ಮೇಲೆ ಹಾಗೆ ಮಾಡಲ್ಲ ಡಾಕ್ಟರ್. ಗುಡ್. ಇನ್ನೇನಾದ್ರೂ ಕಂಪ್ಲೇಂಟ್ ಇದೆಯೇನಮ್ಮ? ಇದ್ರೆ ಹೇಳ್ಬಿಡು, ನಾನು ವಿಚಾರಿಸ್ಕೊಳ್ತೀನಿ. ಏನೂ ಇಲ್ಲ ಅಂಕಲ್, ನಾನು ಸುಮ್ಮನೆ ಹೇಳ್ದೆ. ಭರತ್ ಅಂತ ಗಂಡನ್ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ಗುಡ್. ತನು, ಹೊರಗಡೆ ನಿಮ್ಮ ಅತ್ತೆ ಮಾವ ಕೂತಿದ್ದಾರೆ, ಒಂದು 5 ನಿಮಿಷ ಮಾತಾಡ್ತಾರೆ. ಓಕೆ? ನನ್ನೇನಾದ್ರೂ ಅಡ್ಮಿಟ್ ಮಾಡ್ಕೊಂತೀರಾ ಅಂಕಲ್? ಓಹೋ, ನಿನ್ಗೆ ಏನಾಗಿದೆ ಅಂತ ನಾನು ಅಡ್ಮಿಟ್ ಮಾಡ್ಕೊಳ್ಳಿ? ನಥಿಂಗ್ ಲೈಕ್ ದಟ್. ಹೋಗಿ ಮಾತಾಡ್ತಾ ಇರು. ಓಕೆ? ಆಮೇಲೆ ಹಾಂ ಡಾಕ್ಟರ್. ಭರತ್, ದಿಸ್ ಈಸ್ ವಿಷುವಲ್ ಹ್ಯಾಲುಸಿನೇಷನ್. ಅಂದ್ರೆ ಒಂದು ವ್ಯಕ್ತಿ ತಾನು ಅತಿಯಾಗಿ ಪ್ರೀತಿಸಿದ ವ್ಯಕ್ತಿ ಜೊತೆಲಿ ಇಲ್ಲದೆ ಇದ್ದಾಗ್ಲೂ ಆತ ತನ್ನ ಜೊತೆಲೇ ಇದ್ದಾನೆ ಅಂತ ಮಾತಾಡೋದು. ದಿಸ್ ಈಸ್ ಕಾಲ್ಡ್ ವಿಷುವಲ್ ಹ್ಯಾಲುಸಿನೇಷನ್ ಅಂತ. ಪ್ರಾಣಕ್ಕೇನಾದ್ರೂ? ಛೇ ಹಾಗೇನಿಲ್ಲ. ಆದ್ರೆ ಒಂದೊಂದ್ಸಲ ಒತ್ತಡ ಹೆಚ್ಚಾದಾಗ ಆ ಭ್ರಮೆಯಲ್ಲಿರೋ ವ್ಯಕ್ತಿನೇ ನಿಜವಾದ ವ್ಯಕ್ತಿ ಅನ್ಕೊಂಡು ನಿಜವಾದ ವ್ಯಕ್ತಿ ಎದುರುಗಡೆ ಬಂದಾಗ್ಲೂ ಆತನ ಗುರುತು ಹಿಡಿಯದೇ ಇರೋದು. ಸದಾ ಜೊತೆಲಿದ್ದೀನಿ ಅನ್ನೋ ಭರವಸೆ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಮಕ್ಳೆಷ್ಟು ಮುದ್ದಾಗಿದೆ ನೋಡು ಭರತ್. ಓನ್ ಹೆಸರು ಬೇಬಿದು? ಚಂದನ. ಚಂದನ, ಸೋ ಕ್ಯೂಟ್. ಎಲ್ಲಿ ಚಂದನ ಮನೆ? ಈ ಹುಚ್ಚಿ ಹತ್ರ ಏನೇ ಮಾಡ್ತಾ ಇದ್ಯಾ? ಬಾ. ರೇ, ಏನ್ ಮಾತಾಡ್ತಿದ್ದೀರಾ? ಎಲ್ರಿಗೂ ಗೊತ್ತಿರೋದೇ ಹೇಳ್ತಾ ಇದ್ದೀನಿ. ನಾನೇನ್ ಬೇರೆ ಹೇಳದ್ನಾ? ಹೋಗ್ರಿ ಸುಮ್ನೆ. ತನು, 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 ಯಾಕೆ ಹಾಗೆ ಬಂದ್ಬಿಟ್ಟೆ? ಏನಾಯ್ತು? ನಂಗೇನಾಗಿದೆ ಭರತ್? ನಿಂಗೇನು ಆಗಿಲ್ಲ ತನು. ಮತ್ತೆ ಆ ಹಿಂಗ್ಸೇನೆ ಕಾತ್ರ ಹೇಳಿದ್ರು. ಅವಳು ಹುಚ್ಚಿ ಇರ್ಬೇಕು, ನೀನ್ ತಲೆ ಕೆಡ್ಸ್ಕೊಂಡ್ಬಿಡತ್ತನು. ಇಲ್ಲ, ನೀ ಎದ್ರೇನೋ ಮುಚ್ಚಿಡ್ತಾ ಇದ್ಯಾ. ಏನ್ ಹೇಳು ಭರತ್, ಪ್ಲೀಸ್ ಭರತ್. ನಂಗೇನಾಗಿದೆ? ನಂಗೇನೋ ಆಗಿದೆ, ಹೇಳು ಭರತ್, ಪ್ಲೀಸ್ ಭರತ್. ಏನೂ ಇಲ್ಲ ತನು, ನಾನು ಹೇಳ್ತಾ ಇದ್ದೀನಿ, ನಿಂಗೇನೂ ಆಗಿಲ್ಲ, ನಿಂಗೇನೂ ಆಗಿಲ್ಲ. ನಂಗೇನೋ ಆಗಿದೆ, ಏನಾಗಿದೆ ಹೇಳು ತನು, ಭರತ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನಗೇನೂ ಆಗಿಲ್ಲ. ಸುಳ್ಳು, ಸುಳ್ಳು. ನಂಗೇನೋ ಆಗಿದೆ, ನಂಗೇನೋ ಆಗಿದೆ. ಇಲ್ಲ ತನು, ನಂಗೇನೋ ಆಗಿದೆ. ಇಲ್ಲ ತನು, ನಂಗೇನಾಗಿದೆ? ತನು, ನಂಗೇನಾಗಿದೆ? ಏನೂ ಆಗಿಲ್ಲ. ಭರತ್, ನಂಗೇನಾಗಿದೆ? ನಂಗೇನಾಗಿದೆ? ತನು, ನಾ ಹೇಳೋದ್ ಕೇಳು. ನಂಗೇನೋ ಆಗಿದೆ. ತನು, ನಿಂಗೇನೂ ಆಗಿಲ್ಲ. ತನು, ಏನು? ತನು, ಹಾಗೆ ತನು, 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 ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ? ಹಲೋ ಡಾಕ್ಟರ್, ನಾ ಭರತ್ ಮಾತಾಡ್ತಿದ್ದೀನಿ. ಅದು ತನುಗೆ. ಏನ್ ಭರತ್, ಅರ್ಜೆಂಟ್ ಆಗಿ ಬನ್ನಿ ಫೋನ್ ಮಾಡಿದ್ದೆ? ಅದು ಪಕ್ಕದ ಮನೆಯವ್ರು ತನುನ ಹುಚ್ಚಿ ಅನ್ಬಿಟ್ರು. ಓಹ್, ದರಿದ್ರ ಜನ. ಏನ್ ಮೆಂಟಾಲಿಟಿನೋ ಏನೋ, ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಛೇ, ತನು ಎಲ್ಲಿ? ರೂಮಲ್ಲಿದ್ದಾಳೆ. ನಡಿ ನಡಿ, ಒಂದ್ ಗ್ಲಾಸ್ ನೀರು ತಗೊಂಬ ಭರತ್. ಓಕೆ, ತೊಗೊಳ್ಳಿ ಡಾಕ್ಟರ್, ಕೂತ್ಕೊಳ್ಳಿ. ಕೊಡು, ನೀನ್ ಆ ಕಡೆ ಬಾ. ತನು, ತನು, ಬೆಲ್ಲಿ ಬೆಲ್ಲಿ ಬೆಲ್ಲಿ, ಅದೇ ಹಾಗೆ ಹಾಗೆ ತಗೊಮ್ಮ, ತಗೋ ಕುಡಿ. ಮೆಲ್ಲ 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 ಮೆಲ್ಲ, ತಗೋ. ಅಂಕಲ್, ನಾನು ಹುಚ್ಚಿನ? ಯಾವ ಹುಚ್ಚರ ಮಾತಾರ ಹೇಳಿದ್ ನಿನ್ಗೆ? ಮಗಳೇ, ನೀನ್ ಅದನ್ನೆಲ್ಲ ಕೇರ್ ಮಾಡಬಾರ್ದು. ಓಕೆ? ಎಲ್ಲಿ ಕೈ ಕೊಡು. ನಿಮ್ಮಿಬ್ಬರಿಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಮಗಳೇ, ನೀನು ತಾಯಿ ಆಗ್ತಾ ಇದ್ಯಾ. ಹೌದಾ ಅಂಕಲ್? ಎಸ್ ಎಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ತಗೊಳಯ್ಯ, ಇದ್ರಲ್ಲಿ ಬರೆದಿರೋ ಔಷಧಿನ ಕರೆಕ್ಟ್ ಆಗಿ ಟೈಮ್ಗೆ ಅವಳಿಗೆ ಕೊಟ್ಟು ನೋಡ್ಕೋಬೇಕು. ಓಕೆ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಎಲ್ಲ ಇರಲಿ, ದಯವಿಟ್ಟು ಸ್ವಲ್ಪ ನನಗೆ ಡ್ರಾಪ್ ಮಾಡ್ಬಿಡಪ್ಪ. ಡ್ರಾಪಾ?
ಹೌದಪ್ಪ, ಬರುವಾಗ ಕಾರ್ ಬ್ರೇಕ್ ಡೌನ್ ಆಗೋಯ್ತು, ಆಟೋ ಹಿಡ್ಕೊಂಡು ಬಂದೆ, ಮತ್ತೆ ವಾಪಸ್ ಹೋಗ್ಬೇಕಲ್ಲ ನೀನು. ಓಕೆ ಓಕೆ ಬರ್ಲಾ ಮಗಳೇ? ನಾನು ಬರ್ತೀನಿ. ನೋ 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 ನೋ, ಯು ಟೇಕ್ ರೆಸ್ಟ್. ಓಕೆ, ಬಾಯ್. ಬಾಯ್ ಅಂಕಲ್. ಬಾರಯ್ಯ. I'm so happy. ಐ ಲವ್ ಯು. I love you too. ಭರತ್, ಬಾರಯ್ಯ, ಟೈಮ್ ಆಗುತ್ತೆ. ಓಕೆ ಓಕೆ 5 minutes ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಓಕೆ ಬಾಯ್. ಭರತ್, ಈ ಟೈಮ್ನಲ್ಲಿ ನೀನ್ ಯಾವಾಗ್ಲೂ ಅವಳ ಜೊತೆಗಿದ್ದು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ. ಯು ಮಸ್ಟ್ ಟೇಕ್ ಗುಡ್ ಕೇರ್ ಆಫ್ ಹರ್. ಓಕೆ, ಹೋಗೋಣ ಬಾ. ಅಯ್ಯೋ ಉಚ್ಚೆ. ಅಯ್ಯೋ ಉಚ್ಚೆ. ಜಗದೊಳಗೆ ಪ್ರೇಮಾನ ತಂದೋನ್ಯಾರು ಬ್ರಹ್ಮನ, ನೋವಿರಲಿ ಎಂದೇ ತಂದನ, ಮನಸೊಳಗೆ ಪ್ರೀತಿನ ಬಯಸಿದರೆ ಸೋಲೆನ, ವಿಧಿಯಾಟ ಎಂದು ಹೀಗೇನಾ, ನೋವನ್ನು ಮರೆಸೋ ಪ್ರೀತಿ ಸಾವಲ್ಲಿ ಕೊನೆಯಾಯ್ತೆ, ಈ ನೋವ ಹೇಗೆ ತಾಳಲಿ, ಬಾಳನ್ನು ಬೆಳಗೋ ಬೆಳಕು ಮರೆಯಾಗಿ ಇರುಳಾಯ್ತೆ, ನಾನಿನ್ನು ಹೇಗೆ ಬಾಳಲಿ, ನಾನಿನ್ನು ಹೇಗೆ ಬಾಳಲಿ.
ಮುದ್ದಾದ ಮೊಗವನ್ನ ನಸು ನಗುವ ಚೆಲುವನ್ನ ನಾ ಹೇಗೆ ತಾನೇ ಮರೆಯಲಿ ಕ್ಷಣ ಕ್ಷಣವು ನೆನೆಸುತ್ತ ನಿನ್ನ ಈ ಹೃದಯ ಮಿಡಿಯುವುದನ್ನ ನಾ ಹೇಗೆ ತಾನೇ ತಡೆಯಲಿ ಏಳೇಳು ಜನುಮಕು ನಾನಿಲ್ಲವೇ ಅಂದೋಳು ಅಂದು ನೀನಲ್ಲವೇ ಪೂರೈಸದೆ ಹೋದೆಯ ಮಾತನು ನನ್ನುಸಿರು ನಿಲ್ಲೋವರೆಗೆ ನಿನ್ ಹೆಸರು ಬೇಕು ನೆರಳಿಗೆ ಜಗದೊಳಗೆ ಪ್ರೇಮಾನ ತಂದೋನ್ಯಾರು ಬ್ರಹ್ಮನ ನೋವಿರಲಿ ಎಂದೇ ತಂದನ ನೋವನ್ನು ಮರೆಸೋ ಪ್ರೀತಿ ಸಾವಲ್ಲಿ ಕೊನೆಯಾಯ್ತೆ ಈ ನೋವ ಹೇಗೆ ತಾಳಲಿ ಬಾಳನ್ನು ಬೆಳಗೋ ಬೆಳಕು ಮರೆಯಾಗಿ ಇರುಳಾಯ್ತೆ ನಾನಿನ್ನು ಹೇಗೆ ಬಾಳಲಿ ನಾನಿನ್ನು ಹೇಗೆ ಬಾಳಲಿ ಸರ್ ಬೇಡಿ ಸರ್ ಬೇಡಿ ಸರ್ ಸರ್ ಬೇಡಿ ಇಟ್ಕೊಳ್ಳಿ ಸರ್ ನೀವು ಎಷ್ಟು ಒಳ್ಳೆಯವರು ಸರ್ ನೀವು ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ಸರ್ ನಾನು ಅವತ್ತೊಂದು 10 ನಿಮಿಷ ಇದ್ದಿದ್ರೆ ಈ ಥರ ಆಗಕ್ಕೆ ಬಿಡ್ತಾ ಇರಲಿಲ್ಲ ಸರ್ ಅವತ್ತು ನನಗೆ ತುಂಬ ತಲೆನೋವು ಸರ್ ಮಾತ್ರೆ ತರಬೇಕು ಅಂತ ಆಚೆಗಡೆ ಹೋಗಿದೆ ಸರ್ ಹಾಯ್ ಭರತ್, ವಾಟ್ ಅ ಸರ್ಪ್ರೈಸ್. ಬಾ ಒಳಗೆ. ಹೇಗಿದ್ಯಾ ಭರತ್? ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅದ್ ಸರಿ, ನೀನೇನ್ ಈ ಕಡೆ? ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಕೂತ್ಕೋ, ಕಾಫಿ ತರ್ತೀನಿ. ಭರತ್, ಕಾಫಿ. ಹೇ ಬಾ ಕೂತ್ಕೋ. ಕಾಫಿ ಚೆನ್ನಾಗಿದೆ. ಥ್ಯಾಂಕ್ಸ್. ಹಾ ಶೈಲಾ, ತನುಗೆ ಆಕ್ಸಿಡೆಂಟ್ ಆಗಿದ್ದಿನ ನೀನ್ ನಮ್ಮ ಮನೆಗೆ ಬಂದಿದ್ಯಾ? ತನುನ ನೋಡ್ಬೇಕನ್ನಿಸ್ತು, ಅದಕ್ಕೆ ಅಲ್ಲಿಗೆ ಬಂದ್ ಹೋದೆ. ಯಾಕೆ ಭರತ್? ಏನಿಲ್ಲ, ಸುಮ್ಮನೆ ಕೇಳಿದೆ. ಓಕೆ ಶೈಲಾ, ನಾನು ಹೊರಡ್ತೀನಿ. ಇನ್ನೂ ಸ್ವಲ್ಪ ತಿರ್ಬೋದಿತ್ತು ತಾನೇ? ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಭರತ್, ನನ್ ಮದ್ವೆ. ಹೋ, ಕಂಗ್ರಾಟ್ಸ್. ಯಾವಾಗ? ನೀನ್ ಒಪ್ಕೊಂಡ್ರೆ ನಾಳೆನೆ ಮದ್ವೆ ಆಗ್ತೀನಿ. ಜೋಕ್ ಮಾಡ್ತಿಲ್ಲ ಭರತ್, ಐ ಆಮ್ ಸೀರಿಯಸ್. ನೀನ್ ಒಪ್ಕೊಂಡ್ರೆ ನಾಳೆನೆ ಮದ್ವೆ ಆಗ್ತೀನಿ. ಶೈಲಾ, ಏನನ್ನ ಮಾತಾಡ್ಬೇಡ. ನಿಂಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನಾನ್ ನಿಜವಾಗ್ಲೂ ಹೇಳ್ತಾ ಇದೀನಿ ಭರತ್. ನೋಡು, ನನ್ ತನು ನೆನ್ಪು ನನ್ನಲ್ಲಿ ಯಾವತ್ತೂ ಸಾಯಲ್ಲ. ಇನ್ನೊಂದ್ಸಲ ಈ ತರ ಎಲ್ಲ ಮಾತಾಡ್ಬೇಡ. ನಾನ್ ನಿನ್ನ ಪ್ರೀತಿಸ್ತಾ ಇದೀನಿ ಭರತ್. ಯಾಕೆ ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ಇರು. ನೋಡು,
ಪ್ರೀತಿಸ್ತಿದ್ದೀನಿ ಅಂತ ನೋಡು. ನೀನ್ ಹೇಳಿ ಡೇಟ್ಸ್ ಹಾಕಿ ಹಂಚೋಣ ಅಂತ ರೆಡಿ ಮಾಡಿಟ್ಟಿರೋ ನಮ್ಮ ಮದ್ವೆ ಕಾರ್ಡ್ಸ್. ಭರತ್ ನೀನ್ ನಂಗ್ ಬೇಕು. ಆ ಪ್ಯಾಷನ್ ಆಫ್ ಲವ್ ನಂಗ್ ಬೇಕು. ಫಸ್ಟ್ ಟೈಮ್ ಪಾರ್ಕಲ್ಲಿ ನಿಮ್ಮಿಬ್ರು ಮಾತ್ ಕೇಳಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಬಹುಶಃ ಈ ಪ್ರಪಂಚದಲ್ಲಿರೋ ಎಲ್ಲಾ ಪ್ರೇಮಿಗಳ ತರಾನೇ ನಿಮ್ ಪ್ರೀತಿನೂ ಇರ್ಬಹುದು ಅಂತ ಅನ್ಕೊಂಡೆ. ಆದ್ರೆ ತನು ಎಡವಿ ಕಾಲೇಟಾದಾಗ ನೀನು ನಿನ್ ಕಾಲೇಟ್ ಮಾಡ್ಕೊಂಡಲ್ಲ, ಆವತ್ ಗೊತ್ತಾಯ್ತು ನಿಮ್ಮಿಬ್ರು ಪ್ರೀತಿ ಎಂತದ್ದು ಅಂತ. ಯಾಕೋ ಹಿಂಗ್ ಮಾಡ್ಕೊಂಡೆ? ತನುಗೆ ನಿನ್ನಂತ ಹುಡುಗ ಸಿಕ್ಕದ್ನಲ್ಲ ಅಂತ ನನಗ್ ತುಂಬಾ ಖುಷಿ ಆಯ್ತು. ಬರ್ಡೇ ದಿವಸ ಮಾಡಿದ ಅರೇಂಜ್ಮೆಂಟ್ಸ್ ವಾವ್, ಮಾರ್ವಲಸ್. ತನು ಖುಷಿ ಪಡ್ತಾ ಇದ್ದಿದ್ ನೋಡಿ ನನಗೂ ಖುಷಿ ಆಯ್ತು. ನನ್ ಮನ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ನನಗೂ ನಿನ್ನಂತ ಹುಡ್ಗಾನೇ ಸಿಗ್ಬೇಕು ಅಂತ ಆಸೆ ಉಟ್ಕೊಂತು. ತನು ಅವ್ರ ತಂದೆ ನಿಮ್ ಪ್ರೀತಿಗೆ ಅಡ್ಡ ಬಂದ್ರು. ನೀನು ಕುಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದಿದ್ ನೋಡಿ ನಂಗೆ ಎಷ್ಟ್ ಬೇಜಾರಾಯ್ತು ಗೊತ್ತಾ. ಇಂಥ ಹುಡ್ಗನ್ ಜೀವನ ಹಾಳಾಗ್ತಿದೆ ಅನ್ಕೊಂಡು ನಾನ್ ತುಂಬಾನೇ ನೊಂದ್ಕೊಂಡೆ. ಅದಕ್ಕೆ ನಮ್ ಡ್ಯಾಡಿಗೆ ಹೇಳಿ ನಿನಗ್ ಲೋನ್ ಸಿಗೋ ಹಾಗೂ ಮಾಡ್ದೆ. ನೀನ್ ಹೊಸ ಆಫೀಸು ಓಪನ್ ಮಾಡ್ದೆ. ಆದ್ರೆ ಅವತ್ ನಿಮ್ಮಮ್ಮ ಅಯ್ಯೋ, ಇನ್ನೆಲ್ಲಿ ತನು ಅಮ್ಮ, ಅವಳವನ್ನ ಬಿಟ್ಟು ತುಂಬಾನೇ ಸಮಯ ಆಗೋಯ್ತು. ಈಗ ನನ್ ಮಗನ್ಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಮ್ಮ. ನಿನ್ ಕಂಡ್ರೆ ನಮ್ಮೆಲ್ರಿಗೂ ತುಂಬಾ ಇಷ್ಟ. ನೀನ್ ಅವನ ಮದ್ವೆ ಮಾಡ್ಕೋತೀಯಮ್ಮ. ಸ್ವಲ್ಪ ಯೋಚನೆ ಮಾಡಿ ಹೇಳು ಶೈಲು. ನಿನ್ನಂತ ಹುಡ್ಗ ಸಿಗ್ಬೇಕು ಅಂತ ಯೋಚಿಸ್ದವಳ್ಗೆ ನೀನೇ ಸಿಗ್ತೀಯಾ ಅಂದ್ಮೇಲೆ ಖುಷಿ ಆಗದೆ ಇರುತ್ತಾ ಹೇಳು? ಅವತ್ ನಿಮ್ ತಾಯಿ ಹೇಳಿದ ಮಾತ್ ಕೇಳಿ ಖುಷಿಯಲ್ಲಿ ತೇಲಾಡ್ಬಿಟ್ಟೆ. ಅವತ್ತೇ ಡಿಸೈಡ್ ಮಾಡ್ದೆ ನಿಂಗ್ ಪ್ರಪೋಸ್ ಮಾಡ್ಬೇಕು ಅಂತ. ಶೈಲ, ತನು ಮದ್ವೆ ಆಗಿಲ್ಲ. ನನ್ ತನು ನಂಗೆ ವಾಪಸ್ ಸಿಕ್ಬಿಟ್ಲು. ಬಟ್ ನಿನ್ ಬಗ್ಗೆ ಹುಟ್ಟಿದ ಕನಸುಗಳು ಅಷ್ಟು ಬೇಗ ಒಡೆದೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ತನುಗೆ ಮದ್ವೆ ಆಗದೆ ಇರೋ ವಿಷಯನ ನೀನ್ ಎಷ್ಟು ಖುಷಿಯಿಂದ ನನ್ನ ಹತ್ರ ಹೇಳ್ದೆ. ನಿನ್ ಮುಖದಲ್ಲಿರೋ ಸಂತೋಷನ ನೋಡಿ ನೀವಿಬ್ರು ಸುಖವಾಗಿರ್ಲಿ ಅಂತ ನನ್ನ ಕನಸುಗಳಿಗೆ ಫುಲ್ ಸ್ಟಾಪ್ ಹಾಕ್ದೆ. ನಿಮ್ ಫ್ರೆಂಡ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಳು ನಮ್ಮ ಮಧ್ಯದಲ್ಲಿ. ನೀನ್ ಅವಳ ಜೊತೆ ಖುಷಿಯಾಗಿರ್ಲಿಲ್ಲ. ತನು ಜೊತೆ ನಾನು ಖುಷಿಯಾಗಿಲ್ಲ ಅಂತ ನಿಂಗೆ ಯಾವತ್ತಾದ್ರೂ ಹೇಳಿದ್ನಾ? ಹೇಳಿಲ್ಲ. ಆದ್ರೆ ಅವತ್ತು ಹಾಸ್ಪಿಟ್ಲಲ್ಲಿ ತನು, ಹೇ ತನು, ಮೇ ಐ ಕಮ್ ಇನ್ ಸರ್? ಕಮ್ ಇನ್, ಕೂತ್ಕೋ. ಏನಮ್ಮ ಶೈಲ ಬಂದಿದ್ದು? ಸರ್, ಈಗ ತನು ಅಂತ ಬಂದೋದ್ರಲ್ಲ, ಹೌದು. ಅವ್ರಿಗೇನಾಗಿದೆ? ಏನಮ್ಮ, ಯಾವಾಗ್ಲೂ ಕಾಯಿಲೆ ಬಗ್ಗೆ ಡೌಟ್ ಕೇಳ್ತಾ ಇದ್ದವಳು ನೀನು ಇವತ್ತು ಕಾಯಿಲೆ ಬಂದಿರೋ ಪೇಷಂಟ್ ಬಗ್ಗೆ ಕೇಳ್ತಾ ಇದೀಯಾ? ಅವಳು ನನ್ನ ಫ್ರೆಂಡ್ ಸರ್. ಏನಮ್ಮ ಶೈಲ, ತನು ನೀನು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀಯಾ, ಅವಳಿಗೆ ಬಂದಿರೋ ಕಾಯಿಲೆ ಬಗ್ಗೆ ನಿನಗೆ ಗೊತ್ತಿಲ್ವಾ? ಶಿ ಈಸ್ ಸಫರಿಂಗ್ ಫ್ರಮ್ ವಿಜುವಲ್ ಹ್ಯಾಲುಸಿನೇಷನ್. ಏನು ವಿಜುವಲ್ ಹ್ಯಾಲುಸಿನೇಷನ್? ಎಕ್ಸಾಕ್ಟ್ಲಿ. ಸರ್, ಓ ಸಾರಿ. ಹೌದಮ್ಮ, ಈ ಕಾಯಿಲೆ ಬೇಗನೆ ವಾಸಿ ಆಗೋದಿಲ್ಲ. ನಿಧಾನವಾಗಾದ್ರೂ ಪೂರ್ತಿ ಗುಣ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿನೂ ಕೊಡೋದಕ್ಕಾಗಲ್ಲ. ಆಮೇಲೆ ನೀನ್ ಹೇಳ್ದಾಗೆ ಜೊತೆಲಿರೋರಿಗೆ ತೊಂದರೆ ಕೊಡೋದಂತೂ ಸತ್ಯ. ಬಟ್ ಅವಳ ಗಂಡ ಭರತ್ ಇದಾನಲ್ಲ, ಈಸ್ ಅ ನೈಸ್ ಪರ್ಸನ್. ಅವಳ ಆರೋಗ್ಯದ ಬಗ್ಗೆ ಎಷ್ಟೊಂದು ಕೇರ್ ತಗೊಳ್ತಾ ಇದ್ದಾನೆ ಗೊತ್ತಾ? ನಿಜ ಹೇಳಬೇಕು ಅಂತಂದ್ರೆ ಅವಳು ಅವನನ್ನ ಗಂಡನನ್ನ ಪಡೆಯೋದಕ್ಕೆ ತುಂಬಾ ತುಂಬಾ ಅದೃಷ್ಟ ಮಾಡಿದ್ಲು. ಹೌದು ಸರ್. ಹೌದೌದು. ಓಕೆ, ಟೈಮ್ ಆಯ್ತು, ನಾನಿನ್ ಬರ್ತೀನಿ. ಆಯ್ತು ಸರ್. ಡಾಕ್ಟರ್ ಮಾತು ಕೇಳಿದ್ಮೇಲೆ ತನು ಜೊತೆ ನೀನು ಸಂತೋಷವಾಗಿಲ್ಲ ಅಂತ ಬೇಜಾರಾಯ್ತು. ತನು ನಾನು ನಿನ್ನಿಂದ ದೂರ ಮಾಡಿದ್ರೆ ನಾನು ನಿಂಗೆ ಹತ್ರ ಆಗ್ಬೋದು ಅಂತ ಅನ್ನಿಸ್ತು.
ಅವಳಿಂದ ನೀನು ದಿನ ಹಿಂಸೆ ಅನ್ಭವಿಸೋ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೆ ಅವತ್ತೊಂದಿನ ನೀನ್ ಆಫೀಸ್ಗೆ ಹೋಗಿರೋ ಟೈಮ್ ನೋಡಿ ನಾನ್ ನಿನ್ ಮನೆಗೆ ಹೋದೆ. ಹಾಯ್ ಶೈಲು. ಹಾಯ್. ವಾಟ್ ಅ ಸರ್ಪ್ರೈಸ್. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಫೈನಲಿ ಇಷ್ಟ ದಿನ ಆದ್ಮೇಲೆ ನಿನ್ ಮನೆಗ್ ಬಂದ್ಯಲ್ಲ. ಆಕ್ಚುಲಿ ನಿನ್ ಮನೆಗ್ ಬಂದಿದ್ ತುಂಬಾನೇ ಒಳ್ಳೇದಾಯ್ತು. ನನಗಾಗ್ತಾ ಇರೋ ಸಂತೋಷನ ಹಂಚ್ಕೊಳಕ್ಕೆ ನನಗ್ ಫೋನ್ ಮಾಡ್ಬೇಕು ಅಂತಾನೆ ಇದ್ದೆ. ಏನೇ ಆ ಸಂತೋಷದ ವಿಷಯ? ಡಾಕ್ಟರ್ ಬಂದು ಚೆಕಪ್ ಮಾಡಿ ಒಂದ್ ಗುಡ್ ನ್ಯೂಸ್ ಹೇಳಿದ್ರು. ಅಂಡ್ ಗೆಸ್ ವಾಟ್, ನಾನ್ ತಾಯಿ ಆಗ್ತಿದ್ದೀನಿ. ಓ ಐ ಆಮ್ ಸೋ ಎಕ್ಸೈಟೆಡ್. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಹೇ ತನು, ಕೂಲ್ ಡೌನ್. ಐ ನೋ ಪ್ರೆಗ್ನೆನ್ಸಿಯಲ್ಲಿ ನೀನು ಬಿಗಿನಿಂಗ್ ಸ್ಟೇಜಲ್ಲೇ ಇದೆಯಾ. ಇವಾಗಲೇ ಇಷ್ಟೊಂದು ಎಕ್ಸೈಟ್ ಆದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇದೆ. ಹೌದಾ ಶೈಲಾ? ಹೌದು. ಅದಕ್ಕೆ ನೀನ್ ಇಷ್ಟೊಂದು ಎಕ್ಸೈಟ್ ಆದ್ರೆ ನಿನ್ ಮಗುಗೂ ತೊಂದರೆ ಆಗುತ್ತೆ. ಯು ಡೋಂಟ್ ವರಿ, ನಾನು ನಿಂಗೊಂದು ಇಂಜೆಕ್ಷನ್ ಹಾಕ್ತೀನಿ. ಅದ್ ನಿನ್ ಮನ್ಸನ್ನ ರಿಲ್ಯಾಕ್ಸ್ ಮಾಡುತ್ತೆ. ಶೈಲಾ, ಹಾ, ನಂಗೆ ಇಂಜೆಕ್ಷನ್ ಅಂದ್ರೆ ಭಯ ಆಗುತ್ತೆ. ಭಯ ಆದ್ರೆ ಕಣ್ ಮುಚ್ಕೋ. ತಾಯಿ ಆಗ್ತ್ಯಾ? ಆಗೋ ಅದ್ ಹೇಗಾಗ್ತೀಯೋ ನಾನು ನೋಡ್ತೀನಿ. ಇದೇ ಚಾನ್ಸ್ ಅಂತ ಅನ್ಕೊಂಡು ಅವತ್ತು ತನುಗೆ ಎಂಟಿ ಇಂಜೆಕ್ಷನ್ ಕೊಟ್ಟೆ. ಸರಿ ತನು, ಕಣ್ಬಿಡು. ಪರವಾಗಿಲ್ಲ ಶೈಲು, ಎಷ್ಟು ಬೇಗ ಇಂಜೆಕ್ಷನ್ ಕೊಟ್ಟೆ. ಐ ಆಮ್ ಆಕ್ಚುಲಿ ಫೀಲಿಂಗ್ ಬೆಟರ್. ಸರಿ, ಬರ್ತೀನಿ ತನು. ಯಾಕೆ ಇಷ್ಟು ಬೇಗ? ಇನ್ನೂ ಸ್ವಲ್ಪ ಹೊತ್ತಿರು. ಲೇಟ್ ಆಯ್ತು ತನು. ನೆಕ್ಸ್ಟ್ ಟೈಮ್ ಬರುವಾಗ ಫುಲ್ ಡೇ ಇಲ್ಲೇ ಇರ್ತೀನಿ. ಓಕೆ? ನಾನು ಆಕ್ಚುಲಿ ವಾಕಿಂಗ್ ಹೋಗ್ಬೇಕು ಅಂತಿದ್ದೀನಿ. ಇಸ್ ಇಟ್ ಫೈನ್? ಓಕೆ. ಅದಕ್ಕೂ ನಾನು ಇಂಜೆಕ್ಷನ್ ಕೊಟ್ಟಿದ್ದಕ್ಕೂ ಏನು ಸಂಬಂಧ ಇಲ್ಲ. ಹೋಗು, ಬಾಯ್. ಅವಳು ವಾಕಿಂಗ್ ಹೋಗ್ತಾಳೆ ಅಂತ ಗೊತ್ತಾದ್ಮೇಲೆ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋದೆ. ನಾನು ಕೊಟ್ಟಿರೋ ಎಂಟಿ ಇಂಜೆಕ್ಷನಿಂದ ಹಾರ್ಟ್ ಬ್ಲಾಕ್ ಆಗಿ ನ್ಯಾಚುರಲ್ ಆಗಿ ಸಾಯ್ತಾಳೆ ಅಂತ ನಂಗೆ ಗೊತ್ತಿತ್ತು. ಆದರೂ ಪಾಪ ಯಾವಾಗ ಸಾಯ್ತಾಳೆ, ಎಲ್ಲಿ ಸಾಯ್ತಾಳೆ ಅಂತ ನೋಡೋ ಕ್ಯೂರಿಯಾಸಿಟಿ. ತನು ಸಾಯೋ ಕೆಲವು ಕ್ಷಣಗಳ ಮುಂಚೆ ಅವಳ ಪರಿಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಆದ್ರೆ ಏನ್ ಮಾಡ್ಲಿ ಭರತ್, ನನಗ್ ನಿನ್ನ ಪಡ್ಕೊಳ್ಳೋ ಆಸೆ. ಸದ್ಯ ನಾನ್ ಕೊಟ್ಟಿರೋ ಇಂಜೆಕ್ಷನ್ ಇಂದ ಸತ್ತೋಗ್ಬಿಡಿದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಾದ್ರು ಗೊತ್ತಾಗ್ಬಿಡಿದ್ರೆ ಅಷ್ಟೇ. ಆದ್ರೆ ಅವತ್ತು ಅವಳು ಆಕ್ಸಿಡೆಂಟ್ ಅಲ್ಲೇ ಸತ್ತೋದ್ಲು. ಸದ್ಯ ಆ ಇಂಜೆಕ್ಷನ್ ವಿಷಯ ಪೋಸ್ಟ್ ಮಾರ್ಟಮ್ ನಲ್ಲಿ ಆಚೆ ಬರ್ಲಿಲ್ಲ. ಭರತ್, ತನು ತರ ಫ್ರೆಂಡ್ ಸಿಗಕ್ಕೆ ಅದೃಷ್ಟ ಮಾಡಿರ್ಬೇಕು. ಸಾವಲ್ಲು ನಂಗೆ ಹೆಲ್ಪ್ ಮಾಡೋದ್ಲು. ಪ್ರೀತಿ ಅಂದ್ರೆ ಏನಂತ ಗೊತ್ತೇನೆ ನಿಂಗೆ? ಅದೊಬ್ಬರಿಂದ ಇನ್ನೊಬ್ರು ಕಿತ್ಕೊಳ್ಳೋದಲ್ಲ, ಅದು ಒಳಗೆ ಆವರಿಸ್ಕೊಳ್ಬೇಕು. ನಾನು ತನ್ನ ಜೊತೆ ಸಂತೋಷವಾಗಿ ಇಲ್ಲ ಅಂತ ಇದೆಯಲ್ಲ, ನಾನು ಬಂದು ಹೇಳಿದ್ದ ನಿಂಗೆ. ಪ್ರೀತಿ ಅಂದ್ರೆ ಸಿನಿಮಾ ಪಾರ್ಕ್ ಪಿಕ್ನಿಕ್ ಅಲ್ಲ. ಅಲ್ಲಿ ನೋವು ಇರುತ್ತೆ. ಆ ನೋವಲ್ಲೂ ಎಷ್ಟು ಸಂತೋಷ ಇರುತ್ತೆ ಅಂತ ನಿನ್ನಂತೋಳ್ಗೆಲ್ ಗೊತ್ತಾಗ್ಬೇಕು. ನನಗೆ ಬರ್ತಾರೋ ಕೋಪಕ್ಕೆ ನಿಂಗೆ ಹೊಡೆದು ಸಾಯಿಸ್ಬಿಡ್ಬೇಕು ಅನ್ನಿಸ್ತದೆ. ಆದರೆ ನನಗೆ ಮಾಡಲ್ಲ. ಯಾಕಂದ್ರೆ ನೀನು ತನೂನ್ ಕೊಂದಿದ್ದು ನಾನು ನಿಂಗೆ ಸಿಗ್ತೀನಿ ಅಂತ ತಾನೆ? ಸಿಗಲ್ಲ. ನಾನು ನಿನ್ಗೆ ಯಾವತ್ತಿಗೂ ಸಿಗಲ್ಲ. ತನೂನ್ ಕಳ್ಕೊಂಡು ಅನುಭವಿಸ್ತಾರೋ ನೋವು ನೀನು ನಾನು ಸಿಗದೆ ಅನುಭವಿಸ್ಬೇಕು. ಆಗ ಗೊತ್ತಾಗುತ್ತೆ ಪ್ರೀತಿಸಿದವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ. ಭರತ್, ಐ ಲವ್ ಯು. ನೀನ್ ನಂಗೆ ತುಂಬಾ ಇಷ್ಟ ಭರತ್. ನೀನ್ ಸಿಗಲ್ಲ ಅಂತ ಮಾತ್ರ ನಂಗೆ ಹೇಳ್ಬೇಡ. ನಿನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಭರತ್. ಯಾಕೆ
ನಾನ್ ಚೆನ್ನಾಗಿಲ್ವಾ ಹ ಅವಳ ಕೊಂದೆ ಅಂತ ಇನ್ನೂ ನನ್ ಮೇಲೆ ಕೋಪನಾ? ಅವಳು ಹುಚ್ಚಿ ಭರತ್. ಅವಳಿಗಿಂತ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಐ ಲವ್ ಯು ಭರತ್. ಹೇಯ್ ಭರತ್, ನೀನ್ ನಂಗ್ ಬೇಕು. ಆವಾಗ್ಲಿಂದ ಏನ್ ಹೇಳ್ತಾ ಇದೀನಿ? ಹಾ ಹೇಯ್, ನೀನ್ ನಂಗ್ ಬೇಕು. ನಿನ್ನ ಪ್ರೀತಿಸ್ತಾ ಇಲ್ಲ, ನೀನ್ ನಂಗ್ ಸಿಗಲ್ಲ ಅಂತೆಲ್ಲ ಹೇಳಿದ್ರೆ ಅಯ್ಯೋ ಅಯ್ಯೋ, ಸಾರಿ ಭರತ್, ಸಾರಿ. ಅಯ್ಯೋ, ನಾನಿಲ್ಲಿ ಲುಚಿ ತರ ಏನೇನೋ ಮಾಡ್ತಾ ಇದ್ದೀನಿ. ನೀನ್ ನಂಗ್ ಗಂಡ ಆಗ್ಬೇಕಲ್ವಾ? ಏನ್ ಮಾಡೋದು? ಹೊಡಿಬೇಕು. ಹೊಡ್ಕೋ. ಹಾ, ನೀನ್ ಹೊಡಿ, ನೀ ಹೊಡಿಬೇಕು. ಹೊಡಿ. ನಂಗೊತ್ತು ನೀನ್ ನನ್ನ ಹೊಡಿಯಲ್ಲ ಅಂತ, ಆದ್ರೆ ನನ್ನ ಭರತ್, ನೀನನ್ನ ಬಿಟ್ಟು ಹೋಗ್ಬೇಡ ಭರತ್. ನಿನಗ್ ಬೇಕು, ನಿನಗ್ ಸಿಗಲ್ಲ ಅಂತ ಮಾತ್ರ ಶಿಕ್ಷೆ ಕೊಡ್ಬೇಡ ಪ್ಲೀಸ್ ಭರತ್. ಭರತ್ ನಿಂತ್ಕೊಳ್ಳೋ. ಏಯ್ ಭರತ್, ನೀನ್ ನಂಗ್ ಬೇಕು. ಭರತ್, ನೀನ್ ನಂಗ್ ಬೇಕು. ಐ ಲವ್ ಯು ಮ್ಯಾನ್, ಐ ಲವ್ ಯು. ಅಯ್ಯೋ ಭರತ್, ಪ್ಲೀಸ್, ನೀನ್ ನಂಗ್ ಬೇಕು. ಬಾರ ಇಲ್ಲಿ, ಅಷ್ಟು ದೂರ ಹೋಗ್ಬೇಡ ಭರತ್. ಹೇ ಭರತ್, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ಬಿಟ್ಟು ಹೋಗ್ಬೇಡ ಭರತ್.